ನಿತಿನ್ ಮತ್ತು ಲೋಕಿ ಆರಂಭಿಕ ಆಟಗಾರರಾಗಿ ರಂಗ ಪ್ರವೇಶ ಮಾಡ್ತಾ ಇದ್ದಾರೆ ಮೆಟ್ರೋ ಕ್ರಿಕೆಟರ್ಸಿನ ಪರವಾಗಿ. ಬೌಲರ್ ವಾಸು ಪ್ರಕಾಶ್ ಕ್ಲಾಸಿಕ್ಕಿನ ಅನುಭವಿ ಹಿರಿಯ ಆಟಗಾರರು. ಅಂಪೈರ್ ಗ್ರೀನ್ ಸಿಗ್ನಲ್ ದೊರೀತಾ ಇದೆ. ಎಂಟು ಓವರ್ಗಳ ಪಂದ್ಯ. ಕ್ವಾಲಿಫೈರ್ ರೌಂಡಿನ ಮೊದಲ ಪಂದ್ಯ. ನಿತಿನ್ಗೆ ಸದ್ದ ಚೆಂಡು. ಈ ಬಾರಿ ಕೂಡ ಮತ್ತೆ ಒಂದೋಟಗಳ ಸೇರ್ಪಡೆ ಮುಖಾಂತರವಾಗಿ ಖಾತೆ ಕೂಡ ಆರಂಭವನ್ನ ಕಂಡುಕೊಳ್ತಾ ಇದೆ. ತಂಡದ ಮೊತ್ತ 1ಕ್ಕೆ ತಲುಪ್ತಾ ಇದ್ದಾರೆ. ಒಂದೆಡೆ ಪುತ್ತೂರಿನ ಹುಡುಗ ಲೋಕಿ, ಇನ್ನೊಂದೆಡೆ ತುಮಕೂರು ಪರಿಸರದ ನಿತಿನ್. ಆಟ ಯಾವ ರೀತಿಯಾಗಿ ಸಾಗ್ತದೆ ನೋಡಬೇಕಾಗಿದೆ. BSY ಕಪ್ 2021 ಪ್ರತಿಷ್ಠಿತ ಹಗಲು ರಾತ್ರಿಯ ಪಂದ್ಯಾಟ ಸಾಗ್ತಾ ಇದೆ. ಕ್ಲಾಸಿಕ್ನ ಪರವಾಗಿ ಅನುಭವಿ ಆಟಗಾರರು ಅಕ್ಷಯ್, ಸ್ವಸ್ತಿಕ್ ನಾಗರಾಜ್, ಸಾಗರ್ ಭಂಡಾರಿ, ಈ ರೀತಿಯಾಗಿ 3 ಮಂದಿ ಐಕಾನ್ ಪ್ಲೇಯರ್ ಅನ್ನ ಕ್ಲಾಸಿಕ್ ತಿಪ್ಪಟೂರಿನ ತಂಡ ಆಡಿಸ್ತಾ ಇದ್ದಾರೆ. ರಾಜ್ಯದ ಪ್ರತಿಷ್ಠಿತ ತಂಡಗಳಲ್ಲಿ ತಮ್ಮದೇ ಆದಂತಹ ಒಂದು ಆಟವನ್ನು ತೋರ್ಪಡಿಸುವ ಮುಖಾಂತರವಾಗಿ ಯಶಸ್ಸನ್ನ ಕಂಡಂತ 3 ಮಂದಿ ಆಟಗಾರರು. ಐಕಾನ್ ಆಟ ಅದ್ಯಾವ ರೀತಿಯಾಗಿ ಬರ್ತಾರೆ ನೋಡಬೇಕಾಗಿದೆ. ಮತ್ತೆ ವಾಸು ಪ್ರಕಾಶ್ ಎಸ್ಆರ್ ಭಾಗದಲ್ಲಿ ಎಸ್ ಅಂತ ಚೆಂಡು. ಲೋಕಿ ದಾಂಡನ ಬಿಟ್ಟು ಪ್ಯಾಡ್ಗೆ ತಗಲ್ತಾ ಇದೆ. ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಎರಡನೇ ಚೆಂಡು ಡಾಟ್ ಡೆಲಿವರಿ ಆಗಿ ಸಮರ್ಪಿಸ್ತಾ ಇದ್ದಾನೆ ತಿಪ್ಪಟೂರಿನ ಮತ್ತೋರ್ವ ಹಿರಿಯ ಆಟಗಾರ ಕೂಡ ವಾಸು ಪ್ರಕಾಶ್. ಅತ್ಯುತ್ತಮ ಆಟವನ್ನು ತೋರ್ಪಡಿಸಬಲ್ಲಂತ ಲೋಕಿ ಸ್ಟ್ರೈಕರ್ ನಲ್ಲಿ. ಈ ಬಾರಿ ಸತ ಚೆಂಡು ಲೆಗ್ ಬಿಫೋರ್ ದ ವಿಕೆಟ್ಗೆ ಬಲವಾದ ಮನವಿಗಳು ಸಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಸ್ವಲ್ಪ ಮಟ್ಟಿನ ನೆಗೆತವನ್ನ ಕಂಡಂತ ಚೆಂಡು ಈ ಬಾರಿ ಯಾವುದೇ ಆಘಾತವನ್ನ ಕಂಡುಕೊಳ್ತಾ ಇಲ್ಲ. ಒಂದು ಹಂತದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಒಂದು ಅಪೀಲ್ಗಳನ್ನ ಮಾಡಿದ್ರು ಕೂಡ ನಾಟ್ ಔಟ್ ಸಿಗ್ನಲ್ ಕೂಡ ನಿರ್ಣಾಯಕರು ರವಾನಿಸ್ತಾ ಇದ್ದಾರೆ. ಕಲ್ಪತರು ಕ್ರೀಡಾಂಗಣ ತುಂಬಿ ತುಳುಕ್ತಾ ಇದೆ. ಬಹಳಷ್ಟು ಮಂದಿ ಪ್ರೇಕ್ಷಕರು ಈ ಪಂದ್ಯಾಟಕ್ಕೆ ಸಾಕ್ಷೀಭೂತರಾಗ್ತಾ ಇದ್ದಾರೆ. ಸ್ಟೆಪ್ ಔಟ್ ಮಾಡಿ ಹೊಡ ಪ್ರಯತ್ನ. ಈ ಬಾರಿ ಇನ್ಸೈಡ್ ಎಡ್ಜ್ ಮುಖಾಂತರವಾಗಿ ಡೇಂಜರಸ್ ಆಟಗಾರ ಮೆಟ್ರೋ ಲೋಕಿ ಬ್ಯಾಕ್ ಟು ಪೆವಿಲಿಯನ್. ಮೊದಲ ಯಶಸ್ಸನ್ನ ವಾಸು ಪ್ರಕಾಶ್ ಮಾಡಿಕೊಂಡ್ರು. ಮೊದಲ ಪವರ್ ಪ್ಲೇ ಹಂತದ ಓವರ್ನಲ್ಲಿ ಹೊಸ ದಾಂಡಿಗ ಪವನ್ ಸೇರ್ಪಡೆ. ಹಿಂದಿನ ಎಲ್ಲಾ ಪಂದ್ಯಾಟಗಳಲ್ಲಿ ಬಹಳಷ್ಟು ಉತ್ತಮ ರೀತಿಯ ಒಂದು ಮೆಟ್ರೋ ಪರವಾಗಿ ಸೇವೆಯನ್ನು ಸಲ್ಲಿಸಿದಂತ ಲೋಕಿ ಇನ್ಸೈಡ್ ಎಡ್ಜ್ ಮುಖಾಂತರವಾಗಿ ಹುದ್ದರಿ ಆಘಾತವನ್ನು ಕಂಡುಕೊಂಡ್ರು. ಮೊದಲ ಹಂತದಲ್ಲಿ ವಾಸು ಪ್ರಕಾಶ್ ಪವರ್ ಪ್ಲೇ ಹಂತದಲ್ಲಿ ಮೊದಲ ಹುದ್ದರಿಯನ್ನ ಕೂಡ ನೆಲಕ್ಕೆ ಉಳಿಸ್ತಾ ಇದ್ದಾನೆ. ಹೊಸ ದಾಂಡಿಗ ಕುಳ್ಳಗಿನ ವಾಮನಮೂರ್ತಿ ಪವನ್ ಅಂಕಣದ ಒಳಭಾಗದಲ್ಲಿ. ಅದೆಷ್ಟು ಓಟವನ್ನು ದಾಖಲಿಸ್ತಾ ನೋಡಬೇಕಾಗಿದೆ. ಮತ್ತೆ ತಟ್ಟಿಮುಟ್ಟಿ ಓಟವನ್ನು ದಾಖಲಿಸುವಂತ ಪ್ರಯತ್ನ ಈ ಬಾರಿ ಪವನ್ ಓಟಗಳನ್ನ ದಾಖಲಿಸಿಕೊಂಡ್ರು. ಒಂದು ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡದ ಮೊತ್ತ 2 ಓಟಗಳು. ಮತ್ತೆ ವಾಸು ಪ್ರಕಾಶ್ ಎಸ್ಕಾರ್ ಭಾಗದಲ್ಲಿ
ಮೊದಲ ಪವರ್ ಪ್ಲೇ ಹಂತದ ಯಶಸ್ವಿ ಓವರ್ಗಳನ್ನು ಮತ್ತೆ ಮುಂದುವರಿಸ್ತಾ ಇದ್ದಾನೆ. ಇನ್ನು ಕೊನೆ ಒಂದು ಚೆಂಡು ಬಾಕಿ ಉಳಿದುಕೊಳ್ತಾ ಇದೆ. ಒಂದೆರಡು ನಿತಿನ್ ಬಿರುಸಿನ ಹೊಡೆತಗಾರ ಈಗ ನೆಲ ಕಚ್ಚಿ ಆಟವನ್ನು ಆಡಲೇಬೇಕಾಗಿದೆ. ಈ ಬಾರಿ ಕೂಡ ಸುಂದರತೆ ಒಂದು ಹೊಡೆತ, ಗ್ಯಾಪ್ ಶಾಟ್. ಈ ಬಾರಿ ಡೀಪ್ ಮಿಡ್ ವಿಕೆಟ್ ಸೀಮಾರೇಖೆ ಹೊರಭಾಗದಲ್ಲಿ ಮತ್ತೆ ಬೌಂಡ್ರಿ, ಮೊದಲ ಚಾಕ್ಲೇಟ್ ಬೌಂಡ್ರಿ. End of over number 1. Score 5 for loss of 1 wicket. ಆ 6 6ಕ್ಕೆ ಒಂದು ಬೌಂಡರಿ ಸಮೇತವಾಗಿ ಒಂದು ಅವಳಿ ಸಿಂಗಲ್ ಓಟುಗಳನ್ನ ಈ ಹಂತದಲ್ಲಿ ದಾಖಲಿಸಿದ್ರು. ಹುದ್ದರಿ ಆಘಾತವನ್ನು ಕಂಡುಕೊಳ್ತಾ ಇದೆ. ಲೋಕಿ ಕೂಡ ಪಂದ್ಯಾಟವನ್ನು ವೀಕ್ಷಿಸ್ತಾ ಇದ್ದಾರೆ. ಕ್ಲಾಸಿಕ್ನ ಪರವಾಗಿ ಮತ್ತೋರ್ವ ಸವ್ಯಸಾಚಿ ಆಲ್ರೌಂಡರ್ ಖೇಲ್ ಸಾಗರ್ ಭಂಡಾರಿ ಅಂಗಳ ಭಾಗದಲ್ಲಿ. ರೇಣುಗೌಡರ ಸಾರಥ್ಯದ ಫ್ರಾನ್ಸ್ ಬೆಂಗಳೂರಿನ ಪರವಾಗಿ ಯಶಸ್ವಿ ಆಟವನ್ನು ತೋರ್ಪಡಿಸಬಲ್ಲಂತ ರಾಜ್ಯದ ಟೆನಿಸಿನ ದೈತ್ಯ ಆಟಗಾರ ಸಾಗರ್ ಭಂಡಾರಿ ಅಂಗಳ ಭಾಗದಲ್ಲಿ. ಎರಡನೇ ಪವರ್ ಪ್ಲೇ ಹಂತದಲ್ಲಿ ಅದೆಷ್ಟು ಓಟುಗಳಿಗೆ ಕಡಿವಾಣ ಹಾಕ್ತಾರೆ ನೋಡಬೇಕಾಗಿದೆ. ಎದುರಿಸುವಂತ ಆಟಗಾರ ಪವನ್ ಮೆಟ್ರೋ ಪರವಾಗಿ. ಕ್ಷೇತ್ರ ರಕ್ಷಣೆ ಸಿದ್ಧಗೊಳ್ತಾ ಇದೆ. ಕ್ವಾಲಿಫೈಯರ್ ರೌಂಡಿನ ಹೈ ವೋಲ್ಟೇಜ್ ಪಂದ್ಯ. ಒಂದೆಡೆ ಕ್ಲಾಸಿಕ್ ಕ್ರಿಕೆಟರ್ಸ್ ತಿಪಟೂರು ವರ್ಸಸ್ ಮೆಟ್ರೋ. ಎರಡನೇ ಓವರ್ಗಾಗಿ ಕ್ಷೇತ್ರ ರಕ್ಷಣೆ ಸಿದ್ಧಗೊಳ್ತಾ ಇದೆ. ಸಾಗರ್ ಭಂಡಾರಿ ಎಸ್ಆರ್ ಭಾಗದಲ್ಲಿ, ಪವನ್ ಸ್ಟ್ರೈಕರ್ ನಲ್ಲಿ, ನಾರ್ತ್ ಸ್ಟ್ರೈಕರ್ ನಲ್ಲಿ ನಿತಿನ್. BSY ಕಪ್ 2021 ನಡೀತಾ ಇದೆ. ಎಸ್ ಅಂತ ಚೆಂಡು ಪಾಯಿಂಟ್ ಭಾಗದಲ್ಲಿ ದಬ್ಬುವಂತ ಪ್ರಯತ್ನ. ಈ ಬಾರಿ ವರದ ಕ್ಷೇತ್ರ ರಕ್ಷಣೆ ಮಾಡಿದ್ರು. ಟೂರ್ನಮೆಂಟಿನ ಮುಖ್ಯ ರೂವಾರಿಗಳಲ್ಲಿ ಒಬ್ರು. ಕ್ಲಾಸಿಕ್ ಕ್ರಿಕೆಟರ್ಸ್ ನ ಪರವಾಗಿ ಉತ್ತಮ ರೀತಿಯ ಆಟವನ್ನು ಈಗ ಕ್ಷೇತ್ರ ರಕ್ಷಣೆ ಮುಖಾಂತರವಾಗಿ ಗೋಚರಿಸಲ್ಪಡ್ತಾ ಇದೆ. ಹಿಂದಿನ ಎಲ್ಲ ಪಂದ್ಯಾಟಗಳಲ್ಲಿ ನಿತಿನ್ ಒಂದು ರೀತಿಯ ಓಟಕ್ಕೆ ಬಹಳಷ್ಟು ಕಷ್ಟವನ್ನ ಪಟ್ಟಂತ ಆಟಗಾರ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಈಗ ಮೆಟ್ರೋಗೆ ಡ್ರೈವರ್ ಸೀಟ್ ಅನ್ನು ಬಳಸಬೇಕಾಗಿದೆ. ಲೋಕಿ ಔಟ್ ಆದ್ರು. ನಿತಿನ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾರೆ. ಈಗ ಮತ್ತೆ ಸುಂದರತೆ ಒಂದು ಹೊಡೆತ. ಈ ಬಾರಿ ಕವರ್ಸಿ ಭಾಗದಲ್ಲಿ ಮತ್ತೆ ಓಟುಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಸಾಗರ್ ಭಂಡಾರಿ ನೆಗೆತವನ್ನ ಕಂಡಂತ ಒಂದು ಚೆಂಡು ಉತ್ತಮ ರೀತಿಯ ಒಂದು 30 ಯಾರ್ಡ್ ಸರ್ಕಲ್ ಹೊರಭಾಗದಲ್ಲಿ ದಬ್ಬುವಂತ ಪ್ರಯತ್ನ ನಿತಿನ್ ಮಾಡಿದ್ರು. ಓಟುಗಳಿಗೆ ಅವಕಾಶಗಳು ಬರ್ತಾ ಇದೆ. 7 ಓಟುಗಳ ಸಮೇತವಾಗಿ ತಂಡದ ಮೊತ್ತ 9ಕ್ಕೆ 1. 9 ಫಾರ್ ಲಾಸ್ ಆಫ್ 1 ಇಂಪಾರ್ಟೆಂಟ್ ವಿಕೆಟ್. ಮತ್ತೆ ಭಂಡಾರಿ ಮೂರನೇ ಬಾರಿ. ಈ ಬಾರಿ ಕೂಡ ಮತ್ತೆ ಬಿರುಸಿನ ಹೊಡೆತ. ಚೆಂಡು ಲಾಂಗ್ ಆಫ್ ಸೀಮಾ ರೇಖೆ ಹೊರಭಾಗದಲ್ಲಿ ಬೌಂಡ್ರಿ. ಈ ಬೌಂಡ್ರಿಗಳ ಸಮೇತವಾಗಿ ತಂಡದ ಮೊತ್ತ ಕೂಡ ಸ್ವಲ್ಪ ಮಟ್ಟಿಗೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ. ಎರಡನೇ ಪವರ್ ಪ್ಲೇ ಹಂತದ ಓವರ್. ಸಾಗರ್ ಭಂಡಾರಿ ಮೂರನೇ ಚೆಂಡಿನಲ್ಲಿ ಬೌಂಡರಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ತಂಡದ ಮೊತ್ತ 13. ಮೆಟ್ರೋ ಖಾತೆ 13ಕ್ಕೆ ತಲುಪ್ತಾ ಇದೆ. BSY ಕಪ್ ಹಗಲು ರಾತ್ರಿಯ ಯಶಸ್ವಿ ಪಂದ್ಯಾಕೂಟ 3ನೇ ಆವೃತ್ತಿಯಲ್ಲಿ ಲೀಗ್ ಕಮ್ ನಾಕ್ಔಟ್ ಪಂದ್ಯಾಟ ಯಶಸ್ಸನ್ನು ಪಡ್ಕೊಳ್ತಾ ಇದೆ.
ಮತ್ತೆ ಪಂದ್ಯ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ ಭಂಡಾರಿ ಎಸ್ಆರ್ ಭಾಗದಲ್ಲಿ. SRB ಸ್ಪೋರ್ಟ್ಸ್ ನ ಮಾಲಕರು ಕೂಡ ಸಾಗರ್. ಎಸ್ ಅಂತ ಚೆಂಡು ನೆಟ ನೇರ ಹೊಡೆತ ಪ್ರಯತ್ನ, ಈ ಬಾರಿ ಕ್ಷೇತ್ರ ರಕ್ಷಣೆ ಕೈ ಸೇರ್ತಾ ಇದೆ. ಆ ನಿಟ್ಟಿನಲ್ಲಿ ಬೇರೋಸಿನ ಹೊಡೆತಕ್ಕೆ ಕೈ ಹಾಕಿದಂತ ನಿತಿನ್ ಬ್ಯಾಕ್ ಟು ಪೆವಿಲಿಯನ್. ನಿತಿನ್ ಇನ್ನಿಂಗ್ಸ್ ಮುಕ್ತಾಯ. ಮೆಟ್ರೋ ಎರಡನೇ ಹುದ್ದಾರಿಯನ್ನು ಕಳ್ಕೊಳ್ತಾ ಇದೆ. ಇದೇ ಬರುವ ಫೆಬ್ರವರಿ 19, 20, 21 ಶವಾಕ್ ಟ್ರೋಫಿ ಅರಸೀಕೆರೆ ಇಲ್ಲಿ ನಡೀತದೆ. 2 ಲಕ್ಷ ರೂಪಾಯಿಗಳ ಒಂದು ಯಶಸ್ವಿ ಪಂದ್ಯಾಕೂಟ. ರನ್ನರ್ಸ್ ಅಪ್ ಪ್ರಶಸ್ತಿ 1 ಲಕ್ಷ ರೂಪಾಯಿಗಳ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಲಾಗ್ತಾ ಇದೆ. ಮ್ಯಾನ್ ಆಫ್ ದ ಸೀರೀಸ್ಗಾಗಿ ಬೈಕ್ ಅನ್ನು ಕೊಟ್ಟು ಗೌರವಿಸಲಾಗ್ತಾ ಇದೆ. ಅಂತಾರಾಷ್ಟ್ರೀಯ ಮಟ್ಟದ ಆಟಗಾರರು ಕೂಡ ಪಂದ್ಯಾಟದ ಅತಿಥಿಗಳಾಗಿ ಆ ಪಂದ್ಯಾಟದ ಮೆರುಗನ್ನು ಹೆಚ್ಚಿಸ್ತಾ ಇದ್ದಾರೆ. ಆ ಪಂದ್ಯಾಟಕ್ಕೂ ಆತ್ಮೀಯ ಸ್ವಾಗತ ಬಯಸ್ತಾ ಇದ್ದೇವೆ. ಈಗ ಮತ್ತೆ ಸಾಗರ್ ಎಸ್ಆರ್ ಭಾಗದಲ್ಲಿ ಮತ್ತೆ ಚೆಂಡಿಗಾಗಿ 30 ಒಟ್ಟಿ ಓಟವನ್ನು ದಾಖಲಿಸುವಂತ ಪ್ರಯತ್ನ. ಹೊಸ ದಾಂಡಿಗ ಡೇವಿಡ್ ಅರಸೀಕೆರೆ ಅಂಕಣ ಭಾಗದಲ್ಲಿ. ಓಟಗಳಿಗೆ ಅವಕಾಶಗಳನ್ನ ಸಾಗರ್ ಭಂಡಾರಿ ಮಾಡಿಕೊಡ್ತಾ ಇಲ್ಲ. ಈ ಹಂತದಲ್ಲಿ 5 ಚೆಂಡುಗಳು ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಲಾಸ್ಟ್ ಒನ್ ಪವರ್ ಪ್ಲೇ ಹಂತದ ಕೊನೆಯ ಚೆಂಡು. ಪವರ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾನೆ. ಬಹಳಷ್ಟೊಂದು ಜಾಣ್ಮೆ ಆಟ ಈ ಬಾರಿ. ಕ್ಷೇತ್ರ ರಕ್ಷಣೆ ಮಾಡಿದ್ರು ಕೂಡ ನಡುವೆ ಒಂದೋಟಗಳ ಸೇರ್ಪಡೆ ಕೂಡ ಆಗ್ತಾ ಇದೆ. ದೀಪು ಕ್ಷೇತ್ರ ರಕ್ಷಕ ಈ ಹಂತದಲ್ಲಿ 2 ಪವರ್ ಪ್ಲೇ ಓವರ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಎಂಡ್ ಆಫ್ ಓವರ್ ನಂಬರ್ 2 ಸ್ಕೋರ್ 14. 14 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಇದೇ ಬರುವ ಏಪ್ರಿಲ್ 2 ಮತ್ತೆ 3, 4 ಕ್ರಿಕೆಟ್ ಕಾಶಿ ಕುಂದಾಪುರದಲ್ಲಿ ಲೆಜೆಂಡ್ಸ್ ಕಪ್ 2021 KRK ಆಚಾರ್ಯ ಅವರ ಸಾರಥ್ಯದ ಸ್ಪೋರ್ಟ್ಸ್ ಕನ್ನಡ ಕರ್ನಾಟಕದ ರಾಜ್ಯ ಹಿರಿಯರ ಕ್ರಿಕೆಟಿಗರ ಒಂದು ಸಮಾಗಮವನ್ನು ಕಂಡುಕೊಳ್ತಾ ಇದೆ. 80, 90ರ ದಶಕದಲ್ಲಿ ಆಡಿದಂತ 40ರ ಮೇಲ್ ಸರದಿ ಆಟಗಾರರು ವಯೋಮತಿಯ ಕ್ರಿಕೆಟ್ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ಳಬೇಕಾಗಿದೆ. ಕುಂದಾಪುರ ಗಾಂಧಿ ಮೈದಾನದ ಒಳಭಾಗದಲ್ಲಿ ಬೆಂಗಳೂರಿನ ಮತ್ತೊಂದು YPL ಸಂಘಟನೆ ಯಶವಂತಪುರ ಪ್ರೀಮಿಯರ್ ಲೀಗ್ ನಲ್ಲಿ ಯಶಸ್ಸನ್ನು ಕಂಡಂತ ಒಂದು ಹಿರಿಯ ತಂಡ ಕರ್ನಾಟಕ ಇತಿಹಾಸದ ಮೊದಲ ಬಾರಿಗೆ 7 ದಿನಗಳ ಹಗಲು ರಾತ್ರಿಯ ಪಂದ್ಯಾಟವನ್ನು ಕೂಡ ಏಪ್ರಿಲ್ ಕೊನೆಯ ವಾರ ನಡೆಸ್ತಾ ಇದ್ದಾರೆ. ಮಾರ್ಚ್ 20, 21 ಕರ್ಕಿಕೊಪ್ಪ ಸಾಗರ ತಾಲೂಕು ಇವರಾಶಿಯಲ್ಲಿ 1.5 ಲಕ್ಷ ರೂಪಾಯಿಗಳ ಹಗಲು ರಾತ್ರಿಯ ಪಂದ್ಯಾಟ ಕರ್ಕಿಕೊಪ್ಪ ಫ್ರೆಂಡ್ಸ್ ನಡೆಸ್ತಾ ಇದ್ದಾರೆ. ಅದಕ್ಕೂ ಕೂಡ ಆತ್ಮೀಯ ಸ್ವಾಗತ ಬಯಸ್ತಾ ಇದ್ದೇವೆ. ಎಸ್ಆರ್ ಭಾಗದಲ್ಲಿ ಕ್ಲಾಸಿಕ್ ನ ಪರವಾಗಿ ದೀಪು, ಗುಡ್ ರಕ್ಷಣೆಯಲ್ಲಿ ಸಾಗರ್ ಭಂಡಾರಿ,
ಶಾರ್ಟ್ ಮಿಡ್ ವಿಭಾಗದಲ್ಲಿ ಸ್ವಸ್ತಿಕ್ ನಾಗರಾಜ್, ಲಾಂಗ್ ಆಫ್ ವಿಭಾಗದಲ್ಲಿ ವಾಸು ಪ್ರಕಾಶ್ ಈ ರೀತಿಯಾಗಿ ಕ್ಷೇತ್ರ ರಕ್ಷಣೆಯನ್ನು ಸಿದ್ಧಗೊಳಿಸ್ತಾ ಇದ್ದಾರೆ. ದೀಪು ಎಸೆದ ಚೆಂಡು ಈ ಬಾರಿ ಸಾಗರ್ ಭಂಡಾರಿ ಕ್ಷೇತ್ರ ಗುಣರಕ್ಷಣೆಯಲ್ಲಿ ಕೈ ಕೊಡ್ತಾ ಇದ್ದಾರೆ. ಬೈಸೋಟಗಳು ಎರಡನೇ ಓಟವನ್ನ ಕೂಡ ಪವನ್ ದಾಖಲಿಸ್ತಾ ಇದ್ದಾರೆ. ಡೇವಿಡ್ ಅರಸೀಕೆರೆ ಅವರಿಗೆ ಬಹಳಷ್ಟು ಉತ್ತಮ ರೀತಿಯ ಒಂದು ಓಟಗಳ ಮುಖಾಂತರವಾಗಿ ತಂಡದ ಮೊತ್ತ 16 ಓಟಗಳು ತಲುಪ್ತಾ ಇದೆ. 16ಕ್ಕೆ ಹುದ್ದರಿ ಆಘಾತದಲ್ಲಿ ಲೋಕಿ ಮತ್ತೆ ನಿತಿನ್ ವಾಪಸಾತಿಯನ್ನು ಕಂಡುಕೊಳ್ತಾ ಇದ್ದಾರೆ. ಮತ್ತೆ ದೀಪು ಈ ಭಾಗದ ಹಿರಿಯ ಆಟಗಾರರು ಕೂಡ ಬಹಳಷ್ಟು ಉತ್ತಮ ರೀತಿಯ ಒಂದು ಓವರ್ಗಳನ್ನು ಸಂಘಟಿಸಬಲ್ಲಂತ ಚಾಕಚಕ್ಯತೆ ಆಟಗಾರ. ಸ್ಟೆಪ್ ಔಟ್ ಮಾಡಿ ಹೊಡೆ ಪ್ರಯತ್ನ ಈ ಬಾರಿ ಡೀಪ್ ಎಕ್ಸ್ಟ್ರಾ ಕವರ್ಸ್ ವಿಭಾಗದಲ್ಲಿ ಮತ್ತೆ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಎರಡನೇ ಓಟಗಳು ಕೂಡ ಮೂರನೇ ಓಟಗಳು ಕೂಡ ಪೂರೈಕೆಯನ್ನು ಮಾಡ್ತಾ ಇದ್ದಾರೆ. ಈ ಹಂತದಲ್ಲಿ ಮತ್ತೆ ಕಳಪೆಯ ಕ್ಷೇತ್ರ ರಕ್ಷಣೆ 4 ಓಟಗಳ ಸೇರ್ಪಡೆ. ಮೆಟ್ರೋ ಈ ಟೂರ್ನಮೆಂಟಿನ 4 ಓಟಗಳನ್ನ ಓಡಿ ಪೂರೈಸಿದಂತ ಮೆಟ್ರೋ ಒಂದರ ಪವನ್ ಮತ್ತು ಡೇವಿಡ್ ಉತ್ತಮ ರೀತಿಯಾಗಿ ಆಟವನ್ನು ತೋರ್ಪಡಿಸ್ತಾ ಇದ್ದಾರೆ. ಕ್ಷೇತ್ರ ರಕ್ಷಣೆ ಅಡವಿಕೆ ಇದರ ಲಾಭವನ್ನು ಪಡ್ಕೊಂಡಂತ ಮೆಟ್ರೋ ಕ್ರಿಕೆಟರ್ಸ್ 4 ಓಟವನ್ನ ಅಂಕಿಅಂಶ ಪಟ್ಟಿಯಲ್ಲಿ ಹೆಚ್ಚಿಸಿಕೊಳ್ತಾ ಇದ್ದಾರೆ. ಈ 4 ಓಟಗಳ ಮುಖಾಂತರವಾಗಿ ತಂಡದ ಮೊತ್ತ 20ಕ್ಕೆ ತಲುಪ್ತಾ ಇದೆ. ಮತ್ತೆ ದೀಪು ಉತ್ತಮ ರೀತಿಯ ಒಂದು ಹೊಡೆತ ಈ ಬಾರಿ ಪವನ್ ಅರ್ಧಾಂಶ ಪಿಚ್ಚನ್ನು ಕ್ರಮಿಸ್ತಾ ಇದ್ದಾನೆ. ರನ್ಔಟಿಗೆ ಬಲಿಯಾದ್ರು. ಮೂರನೇ ಹುದ್ದಲಿ ಕಳಕೊಳ್ತಾ ಇದೆ ಮೆಟ್ರೋ ಕ್ರಿಕೆಟರ್ಸ್. ತಿಪ್ಪಟೂರು ಬ್ರದರ್ಸಿನ ಪರವಾಗಿ ಆಡಿದಂತ ನಂದೀಪ ವೈಯಕ್ತಿಕವಾಗಿ ಆರಂಭಿಕ ದಿನಗಳ ಹಂತದಲ್ಲಿ 20ಕ್ಕೂ ಮಿಕ್ಕಿ ಓಟವನ್ನು ವ್ಯವಸ್ಥಿತವಾಗಿ ತನ್ನದೇ ಆದ ಆಟ ಮುಖಾಂತರವಾಗಿ ತೋರ್ಪಡಿಸಿದ್ದಾರೆ. ಅವರು ಈ ಪಂದ್ಯಾಟದ ವೀಕ್ಷಣೆಯಲ್ಲಿ ಅತ್ತಿತ್ತ ಚಲಾಯಿಸ್ತಾ ಇದ್ದಾರೆ. ಹೊಸ ದಾಂಡಿಗನ ಸೇರ್ಪಡೆ. ಈ ಬಾರಿ ಸದ್ದ ಚೆಂಡು ಬಹಳಷ್ಟು ಉತ್ತಮ ರೀತಿಯ ಒಂದು ತಿರುವನ್ನು ಪಡ್ಕೊಳ್ತಾ ಇದೆ ದೀಪು ಸಿಂಗ್. ಓಟಗಳಿಗೆ ಅವಕಾಶಗಳನ್ನು ಮಾಡಿಕೊಡ್ತಾ ಇಲ್ಲ. ಬಹಳಷ್ಟು ಒಂದು ಜಾಣ್ಮೆ ಎಸೆತ ಮೂರನೇ ಓವರ್ನಲ್ಲಿ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಮೊಯ್ಸ್ ಅಂಕಣ ಭಾಗದಲ್ಲಿ ಮತ್ತೆ ದೀಪು ಸಿಂಗ್. ಈ ಬಾರಿ ಎಸೆತ ಚೆಂಡು ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತ ಬೀಟ್ ಆದ್ರೂ ಕೂಡ ಈಗ ಕ್ರಿಕೆಟ್ ಬಿಟ್ಟು ಫುಟ್ಬಾಲ್ ಸಾಗ್ತಾ ಇದೆ. ಕ್ಷೇತ್ರಕ್ಷರು ಕ್ಲಾಸಿಕ್ ಎಡವಿಕೆಯ ಕ್ಷೇತ್ರಕ್ಷಣೆ ಮತ್ತೆ ಮುಂದುವರಿಕೆ. ಈ ಹಂತದಲ್ಲಿ ಎಕ್ಸ್ಟ್ರಾ ಸೂಟ್ಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ತಂಡದ ಮೊತ್ತ
ಮತ್ತೆ ಪಂದ್ಯ ಮುಂದುವರಿಕೆ ಕಂಡುಕೊಳ್ತಾ ಇದೆ. ದೀಪು ಸಿಂಗ್ ಮತ್ತೆ ಎಸ್ಗಾರ್ ಭಾಗದಲ್ಲಿ ಗೂಡ್ ರಕ್ಷಣೆಯಲ್ಲಿ ಸ್ವಸ್ತಿಕ್ ನಾಗರನ್ನ ಪರಿಚಯ ಮಾಡ್ತಾ ಇದ್ದಾರೆ. ಈ ಬಾರಿ ಸತ್ತ ಚೆಂಡು ಬಿರುಸಿನ ಹೊಡೆತಕ್ಕೆ ಕೈ ಹಾಕಿದಂತ ಆಟಗಾರ ಓಟುಗಳನ್ನು ದಾಖಲಿಸಿದರು. ಒಂದೊಂದು ಓಟುಗಳ ಮುಖಾಂತರವಾಗಿ ಈಗ ಯಶಸ್ವಿ 3 ಓವರ್ಗಳು ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಎಂಡ್ ಆಫ್ ಓವರ್ ನಂಬರ್ 3. ತಂಡದ ಮೊತ್ತ 22 ಓಟುಗಳು. ಈಗಾಗಲೇ ಪ್ರೇಕ್ಷಕರತ್ತ ಕ್ಯಾಮರಾ ಸಿದ್ದು ತಿರುಗಿಸ್ತಾ ಇದ್ದಾನೆ. ಬಹಳಷ್ಟು ಮಂದಿ ಪ್ರೇಕ್ಷಕರು ಕ್ರೀಡಾ ಸೀಮಾ ರೇಖೆಯ ಹೊರಭಾಗದಲ್ಲಿದ್ದಾರೆ. ಆ ಎಲ್ಲ ಚಿತ್ರಣಗಳು ಈಗಾಗಲೇ ಚಿತ್ರೀಕರಣಗೊಳಿಸ್ತಾ ಇದ್ದಾರೆ. ಎಂ ಸ್ಪೋರ್ಟ್ಸ್ ಸಚಿನ್ ಮಹಾದೇವ್ ಅವರ ಸಾರಥ್ಯದ ಎಂ ಸ್ಪೋರ್ಟ್ಸ್ ಈ ಪಂದ್ಯಾಟದ ನೇರ ಪ್ರಸಾರವನ್ನು ಮಾಡ್ತಾ ಇದ್ದಾರೆ. ಲಕ್ಷದಿಂದ ಲಕ್ಷ ಮಂದಿ ಯೂಟ್ಯೂಬ್ ಮಿತ್ರರು ಈ ಪಂದ್ಯಾಟವನ್ನು ಕೂಡ ವೀಕ್ಷಿಸ್ತಾ ಇದ್ದಾರೆ. ತಂಡದ ಮೊತ್ತ 23. 3 ಓವರ್ಗಳ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಚೆಂಡು ಸ್ವಸ್ತಿಕ್ ನಾಗರಾಜ್ ಎಸೆತ ಚೆಂಡು. ಈ ಬಾರಿ ವಾಸು ಪ್ರಕಾಶ್ ಕೂಡ ತಪ್ಪನ್ನ ಮಾಡ್ತಾ ಇದ್ದಾರೆ. ಮೊದಲ ಚೆಂಡಿಗೆ ಬಯಸೋಟುಗಳಿಗೆ ಅವಕಾಶ ಮಾಡಿಕೊಟ್ರು. ನಾಲ್ಕನೇ ಓವರ್ ಚಾಲ್ತಿಯಲ್ಲಿ ತಂಡದ ಮೊತ್ತ 24 ಓಟುಗಳು. ಕ್ಲಾಸಿಕ್ ಕ್ರೀಡಾರ್ಸ್ ವರ್ಸಸ್ ಮ್ಯಾಟ್ರೋ. ಈ ಬಾರಿ ಕೂಡ ವಿರುಸಿನ ಹೊಡೆತ, ಗ್ಯಾಪ್ ಶಾಟ್. ಈ ಬಾರಿ ಡೇವಿಡ್ ಅರಸೀಕೆರೆ ಬೌಂಡ್ರಿಯನ್ನು ದಾಖಲಿಸ್ತಾ ಇದ್ದಾನೆ. ಮತ್ತೆ ಸ್ವಸ್ತಿಕ್ ಬೌಂಡ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಡೇವಿಡ್ ಅರಸೀಕೆರೆ ಹೊಡೆತ ಸೀಮಾ ರೇಖೆಯನ್ನು ಕ್ರಮಿಸಿಕೊಳ್ತಾ ತನ್ಮೆ ಡಾಟ್ ಡೆಲಿವರಿಗಳ ಸೇರ್ಪಡೆ. ರಾಜ್ಯದ ಪ್ರತಿಷ್ಠಿತ ಪಂದ್ಯಾಟದಲ್ಲಿ ಸರಣಿ ಶ್ರೇಷ್ಠನಾಗಿ 5 ಬೈಕನ್ನ ತನ್ನ ಮನೆಯಲ್ಲಿ ಇಟ್ಟಂತ ಆಟಗಾರ ಸ್ವಸ್ತಿಕ್ ನಾಗರಾಜ್ ಎಸ್ಗಾರ್ ಭಾಗದಲ್ಲಿ. ಸ್ಲೋವರ್ ಆಗಿ ಬೀಳ್ತಕ್ಕಂಥ ಚೆಂಡು. ಈ ಬಾರಿ ಕೂಡ ವಿರುಸಿನ ಹೊಡೆತ, ರಿಸ್ಕಿ ಅವಳಿ ಓಟಗಳು ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಡೇವಿಡ್ ಅರಸೀಕೆರೆ 2ನೇ ಓಟಗಳನ್ನು ಕೂಡ ಪೂರೈಸಿಕೊಳ್ತಾ ಇದ್ದಾರೆ. ಈ ಹಂತದಲ್ಲಿ ತಂಡದ ಮೊತ್ತ 30 ಓಟಗಳು. ಚಾಲ್ತಿಯ
4ನೇ ಓವರ್ನಲ್ಲಿ 4 ಚೆಂಡುಗಳ ಆಟ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ ಸ್ವಸ್ತಿಕ್. 7 ಓಟಗಳಿಗೆ ಅವಕಾಶ ಮಾಡಿಕೊಟ್ರು 4 ಚೆಂಡುಗಳಲ್ಲಿ. ಈ ಬಾರಿ ಕೂಡ ಎಸೆತ ಚೆಂಡು ಮತ್ತೆ ವಾಸು ಪ್ರಕಾಶ್ ಕೈ ಸೇರ್ತಾ ಇಲ್ಲ. ಮತ್ತೆ ಲೆಗ್ ಬೈ ಅನ್ನೋ ಸೂಚನೆ, ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಕ್ರಿಕೆಟ್ ನಲ್ಲಿ ಬಹಳಷ್ಟು ತಪ್ಪುಗಳು ಕ್ಲಾಸಿಕ್ ತಿಪಟೂರು ಮಾಡ್ತಾ ಇದ್ದಾರೆ. ಒಂದೋಟಗಳ ಸೇರ್ಪಡೆ. BSY ಕಪ್ ಹಗಲು ರಾತ್ರಿಯ ಕ್ವಾಲಿಫೈರ್ ರೌಂಡಿನ ಮೊದಲ ಪಂದ್ಯ ಸಾಗ್ತಾ ಇದೆ. 3 ದಿನಗಳಿಂದಲೂ ಕೂಡ ಯಶಸ್ವಿ ಆಟವನ್ನು ತೋರ್ಪಡಿಸಿದ ತಂಡ ಕೊನೆಯ ಹಂತದಲ್ಲಿ ಆಟವನ್ನು ಆಡ್ತಾ ಇದ್ದಾರೆ. ಈ ಬಾರಿ ಕೂಡ ಸ್ಲೋವರ್ ಚೆಂಡು, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಆ ನಿಟ್ಟಲ್ಲಿ 4 ಓವರ್ನ ಮುಕ್ತಾಯದಲ್ಲಿ ತಂಡದ ಮೊತ್ತ 31 ಓಟಗಳು, 31. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂತ ಎಲ್ಲ ಕ್ರೀಡಾ ಅಭಿಮಾನಿಗಳಿಗೆ, ಕ್ರೀಡಾ ಮಿತ್ರರಿಗೆ ಕ್ಲಾಸಿಕ್ ತಿಪಟೂರು ಪರವಾಗಿ ಕೃತಜ್ಞತೆ, ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. 2 ಲಕ್ಷ ರೂಪಾಯಿ ಹಗಲು ರಾತ್ರಿಯ BSY ಕಪ್ಗಾಗಿ. ಮತ್ತೆ ವಾಸು ಪ್ರಕಾಶ್ ಎದುರಿಸುವಂತ ಆಟಗಾರ ಡೇವಿಡ್ ಸ್ಟ್ರೈಕ್ ಎಂಡ್ ನಲ್ಲಿ. ಇನ್ನೊಂದೆಡೆಯಲ್ಲಿ ಈ ಭಾಗದ ಮತ್ತೋರ್ವ ಅನುಭವಿ ಆಟಗಾರನ ಸೇರ್ಪಡೆ. ವಾಸು ಪ್ರಕಾಶ್ ಎಸೆತ ಚೆಂಡು ತಿರುವನ್ನ ಪಡ್ಕೊಳ್ತಾ ಇದೆ. ಇತ್ತೀಚಿನ ದಿನ ಫ್ರೆಂಡ್ಸ್ ಬೆಂಗಳೂರಿನ ಪರವಾಗಿ ಆಡುವಂತ ಆಟಗಾರ ವಾಸು ಈ ಟೂರ್ನಮೆಂಟಿನ ಮತ್ತೋರ್ವ ಅನುಭವಿ ಆಟಗಾರ ಕೂಡ ಈ ಹಂತದಲ್ಲಿ ಓವರ್ಗಳನ್ನು ಸಂಘಟಿಸ್ತಾ ಇದ್ದಾನೆ. 5ನೇ ಓವರ್ನ ಮೊದಲ ಚೆಂಡು ಡಾಟೆಡ್ ಡೆಲಿವರಿಗಳ ಸೇರ್ಪಡೆ. ತಂಡದ ಮೊತ್ತ 31ರಲ್ಲಿ ಸ್ಥಗಿತತೆಯನ್ನು ಕಂಡು ಆಡ್ತಾ ಇದೆ ಮೆಟ್ರೋ ಕ್ರಿಕೆಟರ್ಸ್. ವಾಸು ಎಸೆತ ಚೆಂಡು ಸ್ವಸ್ತಿಕ್ ನಾಗರಾಜ್ ಜೈ ಮಾಡುವ ಮುಖಾಂತರವಾಗಿ ಚೆಂಡು ನಿಲ್ಲುತ್ತಾ ಇಲ್ಲ. ಒಂದೋಟ, 2ನೇ ಓಟ ಮಾಡುವ ಹಂತದಲ್ಲಿ ಮತ್ತೆ ಅದೃಷ್ಟದ ಆಟ ಕೈ ಕೊಡ್ತಾ ಇದೆ ಕ್ಲಾಸಿಕ್. 2 ಓಟಗಳ ಸೇರ್ಪಡೆ ಕೂಡ ಈ ಹಂತದಲ್ಲಿ ಬರ್ತಾ ಇದೆ. 2+1 3 ಓಟಗಳ ಹೆಚ್ಚುವರಿ. ತಂಡದ ಮೊತ್ತ 34 ಓಟಗಳು. 5ನೇ ಓವರ್ನ ಚಾಲ್ತಿಯಲ್ಲಿ ಪಂದ್ಯಾಟ ಸಾಗ್ತಾ ಇದೆ. ಕ್ಲಾಸಿಕ್ ಕ್ರಿಕೆಟರ್ಸ್ ವರ್ಸಸ್ ಮೆಟ್ರೋ ಕ್ರಿಕೆಟರ್ಸ್.
ಮತ್ತೆ ವಾಸು ಪ್ರಕಾಶ್ ಮೂರನೇ ಬಾರಿ ಎರಡನೇ ಬಾರಿ ಅಂಕಗಳ ಭಾಗದಲ್ಲಿ. ಈ ಹಂತದಲ್ಲಿ ಮತ್ತೆ ವೈಡ್ ಬಾಲ್ ಅನ್ನೋ ಸೂಚನೆ ಬರ್ತಾ ಇದೆ. ಮತ್ತೆ ವೈಡ್ ಬಾಲ್. 5ನೇ ಓವರ್ ಚಾಲ್ತಿಯಲ್ಲಿ ವಾಸು ಎಕ್ಸ್ಟ್ರಾ ಶೂಟ್ಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಡೇವಿಡ್ಗೆ ಎಸೆತ ಚೆಂಡು, ಈ ಬಾರಿ ವೇಗ ಮಿಶ್ರಿತ ಚೆಂಡು, ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಬಹಳಷ್ಟು ಒಂದು ನೇರ ನಿಖರತೆ ಎಸೆತ ಈ ಹಂತದಲ್ಲಿ ವಾಸು ಪ್ರಕಾಶ್ ದಾಖಲಿಸಿದ್ರು. ಡಾಟ್ ಡೆಲಿವರಿಗಳ ಸೇರ್ಪಡೆ ಕೂಡ 5ನೇ ಓವರ್ನ ಚಾಲ್ತಿಯಲ್ಲಿ. ಮತ್ತೆ ಪ್ರಕಾಶ್ ವಾಸು ಎಸ್ಆರ್ ಭಾಗದಲ್ಲಿ. ಈ ಬಾರಿ ಕೂಡ ಬಿರುಸಿನ ಹೊಡೆತ, ಡೇವಿಡ್ ಚಿಮ್ಮಿದ ಚೆಂಡು. ಈ ಬಾರಿ ಸಿಕ್ಸರ್ ಷಡ್ಕ, 6 ಓಟಗಳ ಸೇರ್ಪಡೆ. 5ನೇ ಓವರ್ನಲ್ಲಿ ಸಿಕ್ಸರ್ಗೆ ಅವಕಾಶ ಮಾಡಿಕೊಡ್ತಾ ಇದ್ದಾನೆ ವಾಸು ಪ್ರಕಾಶ್ ತಿಪಟೂರು. ಡೇವಿಡ್ ಅರಸೀಕೆರೆಯ ದಾಂಡು ನರ್ತನವನ್ನ ಗೈದುಕೊಳ್ಳಿಕ್ಕೆ ಆರಂಭವನ್ನ ಕಂಡುಕೊಳ್ತಾ ಇದೆ. ಲಾಸ್ಟ್ 3 ಬಾಲ್ ರಿಮ್ಯಾನ್ ನಾವು. 3 ಚೆಂಡುಗಳು ಇನ್ನೂ ಕೂಡ ಬಾಕಿ ಉಳಿದುಕೊಳ್ತಾ ಇದೆ. ತಂಡದ ಮೊತ್ತ 41-41. 5ನೇ ಓವರ್ನ ಚಾಲ್ತಿಯಲ್ಲಿ. ಮತ್ತೆ ವಾಸು. ಡೇವಿಡ್ ಅರಸೀಕೆರೆ ಚೆಂಡು, ಈ ಬಾರಿ ಲೆಗ್ ಬಿಫೋರ್ ದ ವಿಕೆಟ್ಗೆ ಬಲವಾದ ಮನವಿಗಳು ಸಾಗ್ತಾ ಇದೆ. ರನ್ಔಟ್ ಮಾಡುವ ಅವಕಾಶ. ಈ ಬಾರಿ ಔಟ್ ಎನ್ನುವ ಸೂಚನೆ ಕೂಡ ನಿರ್ಣಾಯಕರು ರವಾನಿಸಿದ್ರು. ಕೇವಲ 1 ಓಟಗಳ ಸೇರ್ಪಡೆ ಕೂಡ ಮೆಟ್ರೋ ಪಡ್ಕೊಳ್ತಾ ಇದ್ದಾರೆ. ಈ ಹಂತದಲ್ಲಿ ಮತ್ತೊಂದು ಹುದ್ದರಿ ಆಘಾತ. ನಾಲ್ಕು ಹುದ್ದರಿ ಆಘಾತದಲ್ಲಿ ರನ್ ಔಟಿಗೆ ಬಲಿ ಆಗ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಈಗ ಮತ್ತೊಂದು ಹುದ್ದಾರಿ ಪತನ.
ಡಿಸಿಷನ್ ತಿಳಿಸಬೇಕು. ರನ್ ಔಟ್, ಡಿಸಿಷನ್ ಔಟ್ ಎನ್ನುವ ಸೂಚನೆ ಬರ್ತಾ ಇದೆ. ಪಂದ್ಯ ಮತ್ತೆ ಮುಂದುವರಿಸಿಕೊಳ್ಬೇಕು. ಈ ಹಂತದಲ್ಲಿ ವಾಸು ಪ್ರಕಾಶ್ ಓವರ್ ನಲ್ಲಿ ರನ್ ಔಟ್ ಗೆ ಹುದ್ದರಿ ಆಘಾತವನ್ನ ಕಂಡುಕೊಳ್ತಾ ಇದೆ. ಹೊಸ ದಾಂಡಿಗರ ಸೇರ್ಪಡೆ ರಕ್ಷಿತ್ ನಂದಾಳಿಕೆ ಅಂಕಣಕ್ಕೆ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾರೆ. ಸ್ಕೋರ್ 42. ಎರಡು ಚೆಂಡುಗಳು ಬಾಕಿ ಉಳಿದುಕೊಳ್ತಾ ಇದೆ. 5ನೇ ಓವರ್ನ 5ನೇ ಚೆಂಡಿಗಾಗಿ ವಾಸು ಪ್ರಕಾಶ್. ಕ್ಲಾಸಿಕ್ ತಿಪಟೂರು ವರ್ಸಸ್ ಮೆಟ್ರೋ ಕ್ರಿಕೆಟರ್ಸ್. ಡೇವಿಡ್ ನಾನ್ ಸೆಕೆಂಡ್ ನಲ್ಲಿ, ರಕ್ಷಿತ್ ನಂದಾಳಿಕೆ ಹಿಂದಿನ ಪಂದ್ಯಾಟದ ಹೀರೋ. ಸ್ವೀಪ್ ಶಾಟ್ ಮಾಡುವಂತ ಪ್ರಯತ್ನ. ಈ ಬಾರಿ ಚೆಂಡು ದಾಡಿನ ಸಂಪರ್ಕವನ್ನು ಕಂಡುಕೊಳ್ತಾ ಇಲ್ಲ. ನಿಟ್ಟಿನಲ್ಲಿ ಡಾಟೆಡ್ ಅಲ್ಲಿನ ಸೇರ್ಪಡೆ. ವಾಸು ಪ್ರಕಾಶ್ ಬಹಳಷ್ಟು ಉತ್ತಮ ರೀತಿಯ ಒಂದು ಜಾಡು ಎಸೆತ. ರಕ್ಷಿತ್ ನಂದಾಳಿಕೆ ಊಟವನ್ನು ದಾಖಲಿಸಿಕೊಳ್ತಾ ಇಲ್ಲ. ಕೊನೆ ಬಾರಿ ಈ ಬಾರಿ ಎಸೆತ ಚೆಂಡು ದಾಂಡನ್ನು ಸವರ್ತಾ ಇದೆ. ಮತ್ತೆ ರಕ್ಷಿತ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಐದು ಓವರ್ಗಳ ಮುಕ್ತಾಯದಲ್ಲಿ ತಂಡದ ಮೊತ್ತ 43 ಓಟುಗಳು. ನಾಲ್ಕು ಓವರ್ಗಳ ಮುಕ್ತಾಯದಲ್ಲಿ 31 ಓಟವನ್ನು ಕಂಡಂತ ತಂಡ 5ನೇ ಓವರ್ನಲ್ಲಿ 43 ಓಟವನ್ನು ದಾಖಲಿಸ್ತಾ ಇದೆ. BSY ಕಪ್ನ ಹಗಲು ರಾತ್ರಿ ಪಂದ್ಯಾಟದ ಕ್ವಾಲಿಫೈಯರ್ ರೌಂಡಿನ ಮೊದಲ ಪಂದ್ಯ ಮೆಟ್ರೋ ವರ್ಸಸ್ ಕ್ಲಾಸಿಕ್. ಸ್ವಸ್ತಿಕ್ 6ನೇ ಓವರ್ಗಾಗಿ ಪಂದ್ಯ ಮತ್ತೆ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಸ್ವಸ್ತಿಕ್ ಎಸ್ ಅಂತ ಚೆಂಡು ಪಾಯಿಂಟ್ ಭಾಗದಲ್ಲಿ ಓಟುಗಳಿಗೆ ಅವಕಾಶ ಮಾಡಿಕೊಡುವಂತ ಪ್ರಯತ್ನ. ಕವರ್ಸಿ ಭಾಗದಲ್ಲಿ ಓಟುಗಳಿಗೆ ಅವಕಾಶ ಮಾಡಿಕೊಟ್ರು. ಉತ್ತಮ ರೀತಿಯ ಒಂದು ಕ್ಷೇತ್ರ ರಕ್ಷಣೆ ಅಬೀದ್ ಈ ಹಂತದಲ್ಲಿ ಮಾಡ್ತಾ ಇದ್ದಾರೆ. 6ನೇ ಓವರ್ನ ಚಾಲ್ತಿಯಲ್ಲಿ ಪಂದ್ಯಾಟ ಸಾಗ್ತಾ ಇದೆ. ಒಂದೋಟಗಳ ಸೇರ್ಪಡೆ. ಇನ್ನು ಕೂಡ ಘನತೆ ಗೌರವಾನ್ವಿತ ಮೊತ್ತಕ್ಕಾಗಿ ಬಿರುಸಿನ ಓಟವನ್ನ ದಾಖಲಿಸಬೇಕಾಗಿದೆ. ಒಂದೆಡೆ ಡೇವಿಡ್, ಒಂದೆಡೆ ರಕ್ಷಿತ್. ಮತ್ತೆ ಸ್ವಸ್ತಿಕ್ 2ನೇ ಬಾರಿ. ಅಲ್ಲಿ ನೇರವಾಗಿ ಕೂತಂತ ಕ್ಯಾಮರಾದಲ್ಲಿ ಅಡಿ ಭಾಗದಲ್ಲಿ ಕುಳಿತಂತ ಪ್ರೇಕ್ಷಕರು ದಯವಿಟ್ಟು ತೆರವುಗೊಳಿಸಿ. ಬೌಲರ್ ಅಂಡ್ ಈ ಬಾರಿ ಬಿರುಸಿನ ಹೊಡೆತ. ಚೆಂಡು ಮಿಡ್ ವಿಕೆಟ್ ಸೀಮಾರೇಖೆ ಹೊರಭಾಗದಲ್ಲಿ ಷಡ್ಕ. ಡೇವಿಡ್ ಅರಸೀಕೆರೆ. ಅಲ್ಲಿ ನಮ್ಮ ಮುಖ್ಯ ವೇದಿಕೆಯ ನೇರವಾಗಿ ಕೂತಂತ ಕ್ಯಾಮರಾದಲ್ಲಿ ಅಡಿ ಭಾಗದಲ್ಲಿ ಕೂತಂತ ಎಲ್ಲ ಪ್ರೇಕ್ಷಕರು ತೆರವುಗೊಳಿಸಿ. ದಯವಿಟ್ಟು ಆ ಕ್ಯಾಮರಾ ಶೇಕ್ ಆಗ್ತಾ ಇದೆ ಎನ್ನುವ ಸೂಚನೆ ಬರ್ತಾ ಇದೆ. ತಂಡದ ಮೊತ್ತ 50. ಈ ಬಾರಿ ಎಸೆತ ಚೆಂಡು
ಸಿಕ್ಸರ್. ಷಡ್ಕಾರ್ ಓಟಗಳ ಸೇರ್ಪಡೆ. ಡೇವಿಡ್ ಅರಸೀಕೆರೆ ಚಾರ್ಜ್ ಆಗ್ತಾ ಇದ್ದಾನೆ. ಸ್ವಸ್ತಿಕ್ ನಾಗರಾಜ್ ಲೆಕ್ಕಾಚಾರ ತಲೆ ಕೆಳಗೆ ಮಾಡಿದಂತ ಆಟಗಾರ. ರಾಜ್ಯ ಟೆನ್ನಿಸಿನ 2 ದೈತ್ಯ ಆಟಗಾರರು ಈ ಹಂತದಲ್ಲಿ ಎದುರು ಬದಲಾಗ್ತಾ ಇದ್ದಾರೆ. ಸ್ವಸ್ತಿಕ್ಗೆ ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ ಅನ್ನು ದಾಖಲಿಸಿದ್ದಾರೆ ಡೇವಿಡ್. ಡೇವಿಡ್ 10 ಎಸ್ಗಳ ಮುಂದೆ 25 ಓಟವನ್ನು ದಾಖಲಿಸುವ ಮುಖಾಂತರವಾಗಿ ಮೆಟ್ರೋ ಘನತೆಯ ಆಟಗ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. 3 ಚೆಂಡುಗಳಲ್ಲಿ 13 ಓಟವನ್ನು ಬಿಟ್ಟುಕೊಟ್ಟಂತ ಸ್ವಸ್ತಿಕ್ ಈಗ 4ನೇ ಬಾರಿ. ಚೆಂಡು ಮತ್ತೆ ಸ್ಲೋವರ್ ಆಗಿ ತಿರುವನ್ನು ಪಡ್ಕೊಳ್ತಾ ಇದೆ. ಓಟ್ಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡೇವಿಡ್ ಬೀಟ್ ಆದ್ರು. ಈ ಹಂತದಲ್ಲಿ ತಂಡದ ಮೊತ್ತ 56 ಓಟಗಳು. ಮತ್ತೆ ಬೀಸುವಂತ ಪ್ರಯತ್ನಗಳು ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಡೇವಿಡ್ ಬ್ಯಾಕ್ ಟು ಬ್ಯಾಕ್ ಎಸೆತಗಳು ಕುರುಡುತನದ ಹೊಡೆತಕ್ಕೆ ಕೈ ಹಾಕ್ತಾ ಇದ್ದಾರೆ. 5 ಚೆಂಡುಗಳಲ್ಲಿ 13 ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. 6th ಓವರ್ ಇನ್ ಪ್ರೋಗ್ರೆಸ್. ಸ್ಕೋರ್ 56. ಎಸೆತ ಚೆಂಡು. ಈ ಹಂತದಲ್ಲಿ ಸ್ವಸ್ತಿಕ್ ಓವರ್ ಕೂಡ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಎಂಡ್ ಆಫ್ ಓವರ್ ನಂಬರ್ 6. ಸ್ಕೋರ್ 56. ಇನ್ನು 2 ಓವರ್ಗಳ ಆಟ ಮುಕ್ತಾಯವನ್ನು ಕಂಡುಕೊಳ್ಬೇಕಾಗಿದೆ. ಮೊದಲ ಇನ್ನಿಂಗ್ಸ್ ಮುಕ್ತಾಯಕ್ಕಾಗಿ ಚಿರಂತನ್ ಶಾಪೋ ಹೊಸ ಎಸ್ಗಾರ ಪರಿಚಯ ಮಾಡ್ತಾ ಇದೆ. ಕ್ಲಾಸಿಕ್ 56 ಓಟವನ್ನು ಬಿಟ್ಕೊಡ್ತಾ ಇದೆ. 4 ಹುದರಿಯನ್ನು ಪಡ್ಕೊಳ್ತಾ ಇದ್ದಾರೆ. ಚಿರಂತನ್ ಚಿರು 7ನೇ ಓವರ್ಗಾಗಿ ಕ್ಲಾಸಿಕ್ ಕ್ರಿಕೆಟರ್ಸಿನ ಪರವಾಗಿ ಇವರ ಆಶ್ರಯದಲ್ಲಿ BSY ಕಪ್ 2021 ಯಶಸ್ವಿ ಪಂದ್ಯಾಕೂಟ ಬಹಳಷ್ಟು ಒಂದು ವಿಜೃಂಭಣೆಯಲ್ಲಿ ಕಲ್ಪತರು ಕ್ರೀಡಾಂಗಣದ ಒಳಭಾಗದಲ್ಲಿ ಸಾಗ್ತಾ ಇದೆ. ಶುಕ್ರವಾರ ಆರಂಭವನ್ನ ಕಂಡಂತ ಪಂದ್ಯ ಶನಿವಾರ ಮುಂದುವರಿಕೆ. ಆದಿತ್ಯವಾರ ಇನ್ನು ಕೆಲವೇ ಪಂದ್ಯಾಟಗಳು ಬಾಕಿ ಉಳಿಯುವ ಮುಖಾಂತರವಾಗಿ BSY ಕಪ್ 2 ಲಕ್ಷ ರೂಪಾಯಿಗಳ ಪಂದ್ಯ ಜಯವನ್ನ ಅದ್ಯಾವ ತಂಡ ದಾಖಲಿಸ್ತಾ ನೋಡಬೇಕಾಗಿದೆ. ಈ ಹಂತದಲ್ಲಿ ಚಿರಂತನ ಚಿರು ಎಸ್ಗಾರ ಭಾಗದಲ್ಲಿ ಈ ಬಾರಿ ರಕ್ಷಿತ್ ನಂದಳಿಗೆ ಸತ್ತ ಚೆಂಡು ಗಾಳಿಯಲ್ಲಿ ತೇಲ್ತಾ ಇದ್ದ ನಿಟ್ಟಿನಲ್ಲಿ ಸುಲಭ ಕ್ಯಾಚ್ ಕೈ ಸೇರಿದ ಮುಖಾಂತರವಾಗಿ ಸಾಗರ್ ಭಂಡಾರಿ ಕ್ಯಾಚ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಹೊಸ ದಾಂಡಿಗನ ಸೇರ್ಪಡೆ ಮೋಹನ್ ಮತ್ತೋರ್ವ ಈ ಭಾಗದ ಹಿರಿಯ ಆಟಗಾರ. ಏಳನೇ ಓವರ್ನಲ್ಲಿ
ಚಿರಂತನ್ ಹುದ್ದರಿಯನ್ನ ಪಡ್ಕೊಳ್ತಾ ಇದ್ದಾನೆ. ಹಿಂದಿನ ಎಲ್ಲ ಪಂದ್ಯಾಟಗಳು ಕೂಡ ಚಿರಂತನ್ ಸೇವೆ ಉತ್ತಮ ರೀತಿಯಾಗಿ ಕ್ಲಾಸಿಕ್ ನ ಪರವಾಗಿ ಸಾಗಿತ್ತು. ಈ ಹಂತದಲ್ಲಿ ಕೂಡ ಚಿರಂತನ್ ಎಸೆತ ವಿಕೆಟ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಅರಸೀಕೆರೆ ಡೇವಿಡ್ಗೆ ಎಸೆತ ಚೆಂಡು ಮಿಡ್ ವಿಕೆಟ್ ಭಾಗದಲ್ಲಿ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಒಂದು ಓಟಗಳ ಪೂರೈಕೆ, ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ ಕೂಡ ಸಾಗ್ತಾ ಇದೆ. 8 ಓವರ್ಗಳ ಒಂದು ಮ್ಯಾರಥಾನ್ ಇನ್ನಿಂಗ್ಸ್ ಆರಂಭವನ್ನ ಕಂಡಂತ ಒಂದು ಪಂದ್ಯ 7ನೇ ಓವರ್ನ ಚಾಲ್ತಿಯಲ್ಲಿ ತಂಡದ ಮೊತ್ತ ಕೂಡ 57ಕ್ಕೆ ತಲುಪ್ತಾ ಇದ್ದಾರೆ. 57ಕ್ಕೆ 5 ಹುದ್ದರಿ ಆಘಾತದಲ್ಲಿ. ಮತ್ತೆ ಸುಂದರತೆ ಒಂದು ಹೊಡೆತ 30 ಸರ್ಕಲ್ ಒಳಭಾಗದಲ್ಲಿ ವಸು ಪ್ರಕಾಶ್ ಕ್ಷೇತ್ರರಕ್ಷಣೆ ಮುಖಾಂತರವಾಗಿ 1 ಓಟಗಳ ಸೇರ್ಪಡೆ ಕೂಡ ಈ ಹಂತದಲ್ಲಿ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಮತ್ತೆ ಚಿರು ಎದುರಿಸುವಂತ ಆಟಗಾರ ಡೇವಿಡ್. ಎಸ್ ಅಂತ ಚೆಂಡು, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿಗಳ ಸೇರ್ಪಡೆ, ಬಹಳಷ್ಟು ಒಂದು ಚಿಂತನೆ. ಚಿರಂತನನ ಎಸೆತ. ಡೇವಿಡ್ ಅರಸಿಕೆರನ್ನು ಬಿಟ್ ಮಾಡಿದ್ರು, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿಗಳ ಸೇರ್ಪಡೆ. ಯಾರ್ಕರ್ಲೆಂಡ್ ಡೆಲಿವರಿ, ಹೆಲಿಕಾಪ್ಟರ್ ಶಾಟ್. ಈ ಬಾರಿ ಡೇವಿಡ್ ದಾಖಲಿಸಿಕೊಳ್ತಾ ಇದ್ದಾರೆ. 2ನೇ ಓಟಗಳು ಕೂಡ ಪೂರೈಕೆಯನ್ನು ಮಾಡ್ತಾ ಇದ್ದಾರೆ. ಮೆಟ್ರೋ ಕ್ರಿಕೆಟರ್ಸ್ 2 ಓಟಗಳ ಹೆಚ್ಚುವರಿ ಮುಖಾಂತರವಾಗಿ ತಂಡದ ಮೊತ್ತ 60 ಓಟಗಳು 60. ಕೊನೆಯ ಒಂದು ಚೆಂಡು ಬಾಕಿ ಉಳಿದುಕೊಳ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಓವರ್ಗಳನ್ನ ಚೀರು ದಾಖಲಿಸ್ತಾ ಇದ್ದಾನೆ. ಡೇವಿಡ್ ಮತ್ತೆ ಸ್ಟ್ರೈಕರ್ ನಲ್ಲಿ. ಕೊನೆ ಒಂದು ಚೆಂಡು ಬಾಕಿ ಉಳಿದುಕೊಳ್ತಾ ಇದೆ 7ನೇ ಓವರ್ ಮುಕ್ತಾಯಕ್ಕಾಗಿ. ಪಂದ್ಯಾಟದ ನೇರ ಪ್ರಸಾರ ಸಚಿನ್ ಮಹಾದೇವರ್ ಸಾರಥ್ಯದ ಆಮ್ ಸ್ಪೋರ್ಟ್ಸ್ ಅನುಭವಿ ಟೆಕ್ನಿಷಿಯನ್ಗಳು ಈ ಒಂದು ಪಂದ್ಯಾಟದ ನೇರ ಚಿತ್ರಣವನ್ನು ಬಿತ್ತರಿಸ್ತಾ ಇದ್ದಾರೆ. ಮತ್ತೆ ಚಿರು ಕೊನೆ ಬಾರಿ. ಈ ಬಾರಿ ಕೂಡ ಚೆಂಡು ಕ್ಯಾಚ್ ಕೈ ಸೇರುವುದರ ಮುಖಾಂತರವಾಗಿ ಸ್ವಸ್ತಿ ಕ್ಯಾಚ್ ಅನ್ನ ಪಡ್ಕೊಂಡ್ರು ಡೇವಿಡ್ ಅರಸೀಕೆರೆ. ವಾಪಸ್ ಆತಿಯನ್ನ ಕಂಡುಕೊಳ್ತಾ ಇದ್ದಾರೆ. ಬಹಳಷ್ಟು ಉತ್ತಮ ರೀತಿಯ ಮೆಟ್ರೋ ಪರವಾಗಿ ಆಡಿದಂತ ಆಟಗಾರ ಸದ್ಯದ ಪರಿಸ್ಥಿತಿಯಲ್ಲಿ ಭಾರವಾದ ಹೆಜ್ಜೆಯನ್ನ ಇಡುವ ಮುಖಾಂತರವಾಗಿ ಪಂದ್ಯಾಟದ ವೀಕ್ಷಣೆಯನ್ನು ಮಾಡಬೇಕಾಗಿದೆ. ಪವನ್ ಬನ್ನಿ ಇಲ್ಲಿ. ಹೊಸ ದಾಂಡಿಗ ವಿಶ್ವ 8ನೇ ಓವರ್ನ ಚಾಲ್ತಿಯಲ್ಲಿ ಪಂದ್ಯಾಟ ಸಾಗ್ತಾ ಇದೆ. ತಂಡದ ಮೊತ್ತ 60ಕ್ಕೆ 6. ಎಸ್ಆರ್ ಭಾಗದಲ್ಲಿ ಕೊನೆ ಓವರ್ನ ಚಾಲ್ತಿಗಾಗಿ ಸಾಗರ್ ಭಂಡಾರಿ. ಅದ್ಯಾವ ರೀತಿಯ ಓಟಕ್ಕೆ ಕಡಿವಾಣ ಆಗ್ತಾ ನೋಡಬೇಕಾಗಿದೆ. ಕೊನೆ ಓವರ್ನ ಚಾಲ್ತಿಯಲ್ಲಿ ಪಂದ್ಯಾಟ ಸಾಗ್ತಾ ಇದೆ. ಸಾಗರ್ ಎಸೆತ ಚೆಂಡು ತೀರಾ ನೆಲದಂಚಲ್ಲಿ ಛೇದಿಸಿ ಹೋಗ್ತಾ ಇದೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟೆಡ್ ಸೇರ್ಪಡೆ, ಉತ್ತಮ ರೀತಿಯ
ಓವರ್ಗಳನ್ನು ಸಂಘಟಿಸಬಲ್ಲಂತ ಮತ್ತೋರ್ವ ಶ್ರೇಷ್ಠ ಆಟಗಾರ. ಎರಡನೇ ಬಾರಿ, ಈ ಬಾರಿ ಕೂಡ ಚುಕ್ಕೆ ಎಸೆತವನ್ನ ಮಾರ್ಪಡಿಸ್ತಾ ಇದ್ದಾನೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತ ಈ ಬಾರಿ. ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ ನಿಟ್ಟಲ್ಲಿ ವಿಶ್ವ ಬಿಗ್ ಬ್ಯಾಕ್ ಟು ಬ್ಯಾಕ್ ಬೀಟ್ ಆಗ್ತಾ ಇದ್ದಾರೆ. BSY ಕಪ್ 2021 ಸಾಗ್ತಾ ಇದೆ. ದಾಂಡು ಚೆಂಡಿನ ಸಮರ, ಕ್ರಿಕೆಟ್ 3 ದಿನಗಳ ಕ್ರೀಡಾ ಹಬ್ಬ, ಕ್ರೀಡಾ ಹಂಗಾಮ ಸಾಗ್ತಾ ಇದೆ. ಬೌಲರ್ಸ್ ಬ್ಯಾಕ್ ಆಟ ಮಾಡುವಂತ ಪ್ರಯತ್ನ. ಈ ಬಾರಿ ರನ್ಔಟಿಗೆ ವಿಶ್ವ ಹುದ್ದಾರಿ ನೆಲಕ್ಕೆ ಉಳಿಸ್ತಾ ಇದ್ದಾರೆ. ಕ್ಲಾಸಿಕ್ ಕ್ರಿಕೆಟರ್ಸ್ 7ನೇ ಹುದ್ದಾರಿ ನೆಲಕ್ಕೆ ಉಳ್ತಾ ಇದೆ. ತಂಡದ ಮೊತ್ತ 60ಕ್ಕೆ 7. ಹೊಸ ದಾಂಡಿಗ ಪ್ರಶಿಸ್ ಏರ್ಪಾಡೆ. ಅರವತ್ತಕ್ಕೆ 6. ಮತ್ತೆ ಸಾಗರ್ 7 ಹುದ್ದರಿ ಆಘಾತವನ್ನು ಕಂಡುಕೊಳ್ತಾ ಇದೆ. 60 ಓಟುಗಳು ಮಾತ್ರ ಅಂಕಿಅಂಶ ಪಟ್ಟಿಯಲ್ಲಿ. ಮತ್ತೆ ರನ್ಔಟ್ ಮಾಡೋ ಅವಕಾಶ ಈ ಬಾರಿ. ಮತ್ತೆ ರನ್ಔಟ್. ಮೋಹನ ಬ್ಯಾಕ್ ಟು ಪೆವಿಲಿಯನ್. ಮೋಹನ ವಾಪಸ್ ಆತೆ. ರನ್ಔಟ್. ಇನ್ನು ಕೆಲವೇ ನಿಮಿಷಗಳಲ್ಲಿ ನಮ್ಮ ಸ್ಪೋರ್ಟ್ಸ್ ಕನ್ನಡದ KR ಆಚಾರ್ಯ ಅವರು ಕೂಡ ಈ ಒಂದು ಪಂದ್ಯಾಟದ ವೀಕ್ಷಣೆಗಾಗಿ ಬರ್ತಾ ಇದ್ದಾರೆ. 80-90 ದಶಕದ ಹಿರಿಯ ಆಟಗಾರರನ್ನ ಮತ್ತೆ ಎಲ್ಲರಿಗೆ ಪರಿಚಯ ಮಾಡಿದಂತ ಸ್ಪೋರ್ಟ್ಸ್ ಕನ್ನಡ KR ಆಚಾರ್ಯ ಅವರು ಕೆಲವೇ ನಿಮಿಷಗಳಲ್ಲಿ ಒಂದು ಪಂದ್ಯಾಟದ ವೀಕ್ಷಣೆಗಾಗಿ ಬರ್ತಾ ಇದ್ದಾರೆ. ಅವರು ಕೂಡ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಸ್ಟ್ರೈಕರ್ ನಲ್ಲಿ ದರ್ಶಿ ಈ ಬಾರಿ ಎಸೆದ ಚೆಂಡು ಶಾರ್ಟ್ ಕವರ್ ವಿಭಾಗದಲ್ಲಿ ಚಿರಂತನು ಒಂದೋಟಗಳಿಗೆ ಅವಕಾಶ ಮಾಡಿಕೊಟ್ರು. ಸಾಗರ್ 4 ಚೆಂಡುಗಳಲ್ಲಿ 1 ಓಟಗಳಿಗೆ ಮಾತ್ರ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಮತ್ತೆ ಸಾಗರ್ ವಿಭಿನ್ನ ಶೈಲಿಯ ಹೊಡೆತವನ ಪ್ರಯತ್ನ. ಈ ಬಾರಿ ನಿಲ್ಸ್ಕೋಪ್ ಮಾಡ್ತಾ ಇದ್ದಾರೆ. ರನ್ಔಟ್ಗೆ ಮತ್ತೆ ಬಲಿ ಆಗ್ತಾ ಇದ್ದಾರೆ. ಆ ನಿಟ್ಟಲ್ಲಿ ಈಗ ಈ ಓವರಿನಲ್ಲಿ ಅತಿ ಹೆಚ್ಚಿನ ಒಂದು ರನ್ಔಟ್ ರೂಪದಲ್ಲಿ ಹುದ್ದರಿ ಆಘಾತವನ್ನು ಕಂಡುಕೊಳ್ತಾ ಇದೆ. ಆ ನಿಟ್ಟಲ್ಲಿ 8 ಓವರ್ಗಳ ಆಟ ಅಂತ್ಯವನ್ನ ಕಂಡಂತ ಕ್ಲಾಸಿಕ್
67 ಒಟ್ಟುಗಳು 63ರ ಒಂದು ಚೇಸಿಂಗ್ ಟಾರ್ಗೆಟ್ ಮಾಡಬೇಕಾಗಿದೆ 48 ಚೆಂಡುಗಳಲ್ಲಿ. ಆ ನಿಟ್ಟಿನಲ್ಲಿ ಈಗ ಮತ್ತೆ ಇನ್ನಿಂಗ್ಸ್ ಬದಲಾವಣೆ ವಿದ್ಯಮಾನಕ್ಕಾಗಿ ಶಿವನಾರಾಯಣ ತಲಕೋಟ. ಧನ್ಯವಾದಗಳು ರಾಘು ಮಠಪಾಡಿ. ಪಂದ್ಯಾಟ ಆರಂಭಗೊಳ್ತಾ ಇದೆ. 63ರ ಟಾರ್ಗೆಟ್ ಅನ್ನ ಬೆನ್ನತ್ತಬೇಕಾಗಿದೆ. ಕ್ಲಾಸಿಕ್ ತಿಪಟೂರು ವಾಸಸ್ ಮೆಟ್ರೋ BSY ಕಪ್ ಸಾಗ್ತಾ ಇದೆ. 2021ರ ಪ್ರತಿಷ್ಠಿತ ಪಂದ್ಯಕೂಟ ಕ್ವಾಲಿಫೈಯರ್ 1. ಎಸಗಾರಿಕೆ ಭಾಗದಲ್ಲಿ ರಕ್ಷಿತ್ ಬಂಧಳಿಕೆ, ಸ್ಟ್ರೈಕರ್ ಭಾಗದಲ್ಲಿ ಸ್ವಾಸ್ತಿಕ್, ಡಾಲ್ಶೇಖರ್ ಭಾಗದಲ್ಲಿ ಅಕ್ಷಯ್. 63ರ ಟಾರ್ಗೆಟ್, 8 ಓವರ್ಗಳ ಪಂದ್ಯಾಟ. ಪಂದ್ಯ ಆರಂಭಗೊಳ್ತಾ ಇದೆ. ಇತರ ಮಧ್ಯೆ ತಟ್ಟಿ ಮುಟ್ಟಿ ಊಟನ ಪಡ್ಕೊಳ್ತಾ ಇದೆ. ಖಾತೆ ಆರಂಭ. 1 without loss. The first over in progress. 63 is the target.
ಮತ್ತೆ ರಕ್ಷಿತ್ ಅಕ್ಷಯ್ಗೆ. ಈ ಬಾರಿ ಎಸೆತ ಚೆಂಡು ಬಹಳ ಸುತ್ತಮ ರೀತಿಯ ಎಸೆತ. 2 without loss. ಎರಡು ಕೂಡ ಬಲಿಷ್ಠವಾದಂತಹ ತಂಡಗಳು. 50-50 ಚಾನ್ಸಸ್ ಇದೆ. ವಿಜಯಲಕ್ಷ್ಮಿ ಮಾತ್ರ ಚಂಚಲೆ. ನೋ ಬಾಲ್. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ನೋ ಬಾಲ್, ಫ್ರೀ ಹಿಟ್. ಅದಾವ ರೀತಿ ಆ ಒಂದು ಓಟವನ್ನು ದಾಖಲಿಸ್ತಾರೆ, ಕಾದು ನೋಡಬೇಕಾಗಿದೆ. ಸ್ವಸ್ತಿಕ್ ಬೆಂಗಳೂರಿನ ಪ್ರತಿಷ್ಠಿತ ಆಟಗಾರರು. ಒಂದೆಡೆ ಸ್ವಸ್ತಿಕ್, ಇನ್ನೊಂದೆಡೆ ಅಕ್ಷಯ್ ಸಿಕೆ. BSY ಕಪ್ ಸಾಗ್ತಾ ಇದೆ. 3 ದಿನಗಳ ಕಾಲ ಕ್ರಿಕೆಟ್ ಹಬ್ಬ, ಕ್ರಿಕೆಟ್ ಜಾತ್ರೆ, ಕ್ರಿಕೆಟ್ ಕಲರವ. ಶಾಟ್ ಆಗಿ ಬಿದ್ದ ಚೆಂಡು ಬಹಳ ಸುತ್ತಮುತ್ತ ಹೊಡೆತ. ಚೆಂಡು ಸೀಮಾ ರೇಖಾನ ಭಾಗದಲ್ಲಿ ಸಿಕ್ಸರ್. ಸ್ವಸ್ತಿಕ್ ಆಟ ಆರಂಭ, ಆರ್ಭಟಾರಂಭ. ತಂಡದ ಮೊತ್ತ 9. ಬಹಳಷ್ಟು ಕುತೂಹಲಕಾರಿ ಪಂದ್ಯಾಟವನ್ನು ಕಂಡುಕೊಳ್ತಾ ಇದೆ. ಸ್ಟ್ರೈಕರ್ ಭಾಗದಲ್ಲಿ ಸ್ವಸ್ತಿಕ್, ನಾಶಕರ ಭಾಗದಲ್ಲಿ ಅಕ್ಷಯ್. ಈ ಪಂದ್ಯ ನೇರ ಪ್ರಸಾರವನ್ನು ಮಾಡ್ತಾ ಇದೆ ಎಂ ಸ್ಪೋರ್ಟ್ಸ್. ಬಹಳ ಸುತ್ತಮುತ್ತ ಎಸೆತ, ತಟ್ಟಿ ಮುಟ್ಟಿ ಓಟವನ್ನು ಪಡ್ಕೊಳ್ತಾ ಇದೆ. ತಂಡದ ಮೊತ್ತ 10. ದಶಕದ ಸಾಧನೆಯನ್ನ ಕಾಡ್ತಾ ಇದೆ. ಲೆಕ್ಕಾಚಾರದ ಆಟವನ್ನು ಆಡ್ತಾ, ಕ್ಯಾಲ್ಕುಲೇಟ್ ಮೈಂಡೆಡ್ ಗೇಮ್ ಆಗ್ತಾ ಇದೆ. 120 ಓಟವನ್ನು ಪಡ್ಕೊಳ್ತಾ ಇದೆ. ಪಾರ್ಟ್ನರ್ಶಿಪ್ ಬಿಲ್ಡಪ್ ಆಗ್ತಾ ಇದೆ. ಜೊತೆ ಆಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಮತ್ತೆ ರಕ್ಷಿತ್ ಅಕ್ಷಯ್ಗೆ. ಈ ಬಾರಿ ಎಸೆದ ಚೆಂಡು ಬಹಳ ಸುತ್ತಮುತ್ತ ಹೊಡೆತ. ಮಿಡಾನ್ ವಿಭಾಗದಲ್ಲಿ ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ತಂಡದ ಮೊತ್ತ 11. ಮತ್ತೆ ರಕ್ಷಿತ್ ಬಹಳ ಸುತ್ತಮುತ್ತ ಎಸೆತ, ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಮುಕ್ತಾಯವನ್ನು ಕಂಡದ ಓವರ್ಗಳ ಸಂಖ್ಯೆ 1. ಕಂಪ್ಲೀಟ್ ನಂಬರ್ 1. ಸ್ಕೋರ್ 12 ವಿದೌಟ್ ಲಾಸ್. ಈಗಾಗಲೇ ಒಂದು ಪಂದ್ಯಾಟಗೋಸ್ಕರ ಆಗಮಿಸ್ತಾ ಸ್ಪೋರ್ಟ್ಸ್ ಕನ್ನಡ ಇದರ KR ಆಚಾರ್ಯ ಅವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತ ಬಯಸ್ತಾ ಇದ್ದಾವೆ. ಈ ಒಂದು ಪಂದ್ಯದ ವಿಜೇತರು ಫೈನಲ್ಗೆ ನೇರ ಎಂಟ್ರಿ ಪಡೀತಾರೆ. ಸೋತವರಿಗೆ ಮುಂದಿನ ಪಂದ್ಯಾಟವನ್ನು ಆಡುವ ಅವಕಾಶ ಇದೆ. ಈಗಾಗಲೇ MCC ತಿಪಟೂರು ರೆಡಿಯಾಗಿಯೇ ಇದ್ದಾರೆ.
ಎಸಗಾರಿಕೆ ಭಾಗದಲ್ಲಿ ಲೋಕೇಶ್ ಫ್ರಮ್ ಪುತ್ತೂರು. ಬಹಳ ಸುತ್ತ ಬರುತ್ತೆ ಒಂದು ಕ್ಷೇತ್ರ ರಕ್ಷಣೆ, ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ ಸ್ವಸ್ತಿಕ್. ಬಹಳಷ್ಟು ಅನುಭವಿ ಆಟಗಾರವನ್ನ ಕಂಡುಕೊಳ್ತಾ ಇದೆ. ಟೆನ್ನಿಸ್ ಬಾಲ್ ಪಂದ್ಯಾಟದಲ್ಲಿ 5 ಬೈಕ್ಗಳನ್ನು ಪಡೆದಂತ ಏಕಮೇವ ದ್ವಿತೀಯ ಆಟಗಾರ ಸ್ವಸ್ತಿಕ್ ನಾಗರಾಜ. ಈಗಾಗಲೇ ತಿಪಟೂರಿನ ಹೆಮ್ಮೆಯ ಶಾಸಕರು ನಾಗೇಶ್ ಅವರು ಕೂಡ ಆಗಮಿಸ್ತಾ ಅವರಿಗೆ ಹೃತ್ಪೂರ್ವಕ ಸ್ವಾಗತನ ಬಯಸ್ತಾ ಇದ್ದಾರೆ. ವೈಡ್ ಬಾಲ್ ಆಕ್ರಮ ಎಸೆತದ ಸೂಚನೆಯನ್ನ ಕಂಡುಕೊಳ್ತಾ ಇದೆ. ಮುಂದೆ ಹೋಗಿ ಆಡುವಂತ ಪ್ರಯತ್ನವನ್ನ ಮಾಡಿದ್ರು ಸ್ವಸ್ತಿಕ್, ಪ್ರಯತ್ನ ಸಫಲತೆಯನ್ನು ಕಾಣ್ತಾ ಇಲ್ಲ. ಫಸ್ಟ್ ಬೌನ್ಸ್ ಏನು ವೈಡ್ ಬಾಲ್. ಮತ್ತೆ ಲೋಕಿ ತಡ ಮೊತ್ತ 15. ಇತರ ರಿವರ್ಸ್ ಶಾಟ್ ಬಹಳಷ್ಟು ಉತ್ತಮವಾದ ಹೊಡೆತವನ್ನು ದಾಖಲಿಸ್ತಾ 2 ಆಟದ ಪೂರೈಕೆ ಆಗ್ತಾ ಇದೆ. 3ನೇ ಓಟವನ್ನು ದಾಖಲಿಸ್ತಾ ಇದ್ದಾರೆ. ಬಹಳಷ್ಟು ಉತ್ತಮವಾದ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್. ತಂಡದ ಮೊತ್ತ 18. ಸ್ವಸ್ತಿಕ್ ನಾಗರಾಜನ ಆರ್ಭಟ ಆರಂಭವನ್ನು ಕಂಡುಕೊಳ್ತಾ ಇದೆ. ಆಡಲೇಬೇಕಾದ ಜರೂರತೆಯಲ್ಲಿ ಸ್ವಸ್ತಿಕ್. ಮತ್ತೆ ಲೋಕಿ ಅಕ್ಷಯ್ಗೆ ಅಚ್ಚು ಮತ್ತು ಗಾಲಿ ವೀಲ್ ಅಂಡ್ ಆಕ್ಸಿಲ್ ಪರವಾಗಿ ಆಟವನ್ನು ಆಡುವಂತ ಆಟಗಾರ. ಉತ್ತಮ ರೀತಿಯ ಸತ ಪಾಯಿಂಟ್ ಬಾಗಿ ತಳ್ಳಿದ್ರು. 1 ಓಟದ ಹೆಚ್ಚುವರಿಯ ಸೇರ್ಪಡೆ. ತರದ ಮೊತ್ತ 19. 2ನೇ ಓವರ್ ಚಾಲ್ತಿಯನ್ನು ಕಾಡ್ತಾ ಇದೆ. ಬಿಆಸ್ವಾಯ್ಕವಾಗಿ ಪಂದ್ಯಾಟ ಸಾಗ್ತಾ ಇದೆ. 2ನೇ ಬಾರಿ ಹೊನ್ನ ಬೆಳಕಿನ ಮಾಯಾಜಾಲದ ಪಂದ್ಯಾಟ. 3ನೇ ಬಾರಿ ಈ ಪಂದ್ಯ ಆಯೋಜಿಸ್ತಾ ಇದೆ ರಕುಟಿಯನ್ ಸಾರಥ್ಯದಲ್ಲಿ. ಇತರ ಮಧ್ಯೆ ಕ್ಷೇತ್ರ ರಕ್ಷಣೆಯಲ್ಲಿ ವೈಫಲ್ಯ. 1 ಓಟ ಅವಳಿ ಓಟ, ತ್ರಿವಳಿ ಓಟ. ತಂಡದ ಮೊತ್ತ 22. ಓಟಗಳು ಬರಲಿಕ್ಕೆ ಆರಂಭವನ್ನ ಕಾಡ್ತಾ ಇದೆ. ಮೆಟ್ರೋದ ಆಟಗಾರರು ಕ್ಷೇತ್ರ ರಕ್ಷಣೆ ವೈಫಲ್ಯವನ್ನ ಕಂಡುಕೊಳ್ತಾ ಇದ್ದಾರೆ. ಬಹಳಷ್ಟು ಕ್ಯಾಲ್ಕುಲೇಟ್ ಮೈಂಡೆಡ್ ಗೇಮ್, ಲೆಕ್ಕಾಚಾರದ ಆಟ, ಉತ್ತಮ ರೀತಿಯ ಜೊತೆ ಆಟವನ್ನು ಕಂಡುಕೊಳ್ತಾ ಇದೆ ಕ್ಲಾಸಿಕ್ ಕ್ರಿಕೆಟರ್ಸ್ ತಿಪಟೂರು.
ರಘು ಟಿಎನ್ ಸಾರಥ್ಯದಲ್ಲಿ ವಾಸು ಪ್ರಕಾಶ್ ಅಭಿ ಚಿರಂತನ್ ಶಿವ. ಅದೇ ರೀತಿಯಲ್ಲಿ ವಿಲಾಸ್ ವರದ ಮೋಹನ್ ಇವರೆಲ್ಲರ ಒಂದು ಸಂಘಟಿತ ಪ್ರಯತ್ನ ಯಶಸ್ವಿ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ದಿ ಕಂಪ್ಲೀಟ್ ಓವರ್ ನಂಬರ್ 2 ಸ್ಕೋರ್ 22 ವಿದೌಟ್ ಲಾಸ್. ಉಳಿದ 6 ಓವರ್ಗಳ ಮುಂದೆ 41 ಓಟದ ಅವಶ್ಯಕತೆ. 42 ಎಸೆತ 41 ಓಟ. ಬಾಲ್ ಟು ಬಾಲ್ ಮ್ಯಾಚ್ ಇದೆ. ನೆಟ್ ಟು ನೆಟ್ ಫೈಟ್ ಇದೆ. ಕುತೂಹಲಕಾರಿ ಪಂದ್ಯಾಟ PSY ಕಪ್ ನಲ್ಲಿ ಸಾಗ್ತಾ ಇದೆ. ಎಸೆಗಾರಿಕೆ ಭಾಗದಲ್ಲಿ ಮತ್ತೆ ರಕ್ಷಿತ್, ಉಡುಪಿ ಮೂಲದ ಆಟಗಾರ ರಕ್ಷಿತ್ ನಂದಲಿಕೆ. ನಮ್ಮ ಸ್ಕೋರ್ ಕಾರ್ಡ್ ನಲ್ಲಿ ರಂಜಿತ್ ಆರಂಭಿಕ ದಿನಗಳಿಂದಲೂ ಕೂಡ ನಮ್ಮೊಂದಿಗೆ ಸ್ಕೋರ್ ನಲ್ಲಿ ಕಂಡುಕೊಳ್ತಾ ಇದೆ. ರಂಜಿತ್ ಫ್ರಮ್ ತಿಪಟೂರು ಅವರು ಕೂಡ ಅಭಿನಂದನೆ ಅರ್ಪಿಸ್ತಾ ಇದ್ದಾವೆ. ಈ ಪಂದ್ಯಾಟದ ವಿಜೇತ ತಂಡ ಫೈನಲ್ಗೆ ಲಗ್ಗೆ ಇಡ್ತದೆ. ಸೋತ ತಂಡ ಇನ್ನೊಂದು ಪಂದ್ಯ ಬಾಕಿ ಇರ್ತದೆ. MCC ತಿಪಟೂರು ಆ ಒಂದು ತಂಡದ ವಿರುದ್ಧ ಪಂದ್ಯಾಟವನ್ನ ಮುಂದಿನ ಪಂದ್ಯದಲ್ಲಿ ಆಡ್ತದೆ. MCC ತಿಪಟೂರು ತಂಡ ರೆಡಿ ಇರಬೇಕಾ ಕೇಳಿಕೊಳ್ತಾರೆ. ಈ ಪದ ತರುವಾಯ ಕೇವಲ 5 ನಿಮಿಷಗಳ ಬ್ರೇಕ್. ಮತ್ತೆ ರಕ್ಷಿತ್ ಸ್ವಸ್ತಿಕ್ಗೆ ಈತನ ಮಧ್ಯೆ ರಿವರ್ಸ್ ಶಾಟ್ ಮಾಡುವಂತ ಪ್ರಯತ್ನ ಸಫಲತೆಯನ್ನ ಕಾಡ್ತಾ ಇಲ್ಲ. ಬಹಳಷ್ಟು ಮತ್ತೆ ಎಸೆಗಾರಿಕೆ ಬಾಯದಲ್ಲಿ ರಕ್ಷಿತ್, ಗೋಟಗಳ ಹಿಂದೆ ನಿತಿನ್. ಮೊದಲ ಬಾರಿಗೆ ತುಮಕೂರಿನಲ್ಲಿ TPL ಮಾಡಿದಂತ ಆಟಗಾರ ನಿತಿನ್. ಉತ್ತಮ ರೀತಿಯ ಸತ ತಟ್ಟಿ ಮುಟ್ಟಿ ಓಟವನ್ನು ಪಡ್ಕೊಳ್ತಾ ಇದ್ದಾರೆ. 23 ಥರ್ಡ್ ಓವರ್ ಇನ್ ಪ್ರೋಗ್ರೆಸ್. ಅಂಕಣ ಒಳಭಾಗದಲ್ಲಿ ಸ್ಟ್ರೈಕರ್ ಭಾಗದಲ್ಲಿ ಅಕ್ಷಯ್. ಬಹಳ ಸುತ್ತಮುತ್ತ ಹೊಡೆತ ಬೌಲರ್ಸ್ ಬ್ಯಾಕ್ ಡ್ರೈವ್. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಪವನ್ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. 24 ಮೂರನೇ ಓವರ್ ಚಾಲ್ತಿಯನ್ನು ಕಾಡ್ತಾ ಇದೆ. 63ರ ಗುರಿ. ಇನ್ನು ಕೂಡ ಬ್ಯಾಟಿಂಗ್ ದೈತ್ಯ ಸಾಗರ್ ಭಂಡಾರಿ ಅಂಕಣ ಒಳ ಪ್ರವೇಶ ಮಾಡಬೇಕಷ್ಟೇ. ಬಹಳ ಉತ್ತಮ ರೀತಿಯ ಸತ ರಿವರ್ಸ್ ಶಾಟ್ ಮಾಡುವಂತ ಪ್ರಯತ್ನ ಸಫಲತೆಯನ್ನ ಕಾಡ್ತಾ ಇಲ್ಲ. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆಯನ್ನ ಕಾಡ್ತಾ ಇದೆ. ಕಾಲು ಶತಕದ ಪೂರೈಕೆಯನ್ನು ಕಂಡುಕೊಳ್ತಾ ಇದೆ. 25 ಮೂರನೇ ಓವರ್ನ ಚಾಲ್ತಿಯಲ್ಲಿ PSY ಕಪ್ ಸಾಗ್ತಾ ಇದೆ. ಉತ್ತಮತೆ ಸತ ತಟ್ಟಿ ಮುಟ್ಟಿ ಓಟವನ್ನು ದಾಖಲಿಸ್ತಾ ಇದ್ದಾರೆ. ಅಕ್ಷಯ್ ಒಂದೆಡೆಯಲ್ಲಿ
ಹುದ್ದರಿ ಉಳಿಸಿಕೊಂಡು ಆಡುವ ಎಲ್ಲ ಪ್ರಯತ್ನಗಳು ಸಾಗ್ತಾ ಇದೆ. ಇನ್ನೊಂದೆಡೆಯಲ್ಲಿ ಸ್ವಲ್ಪ ಚಾನ್ಸ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಬಿಗ್ ಹೊಡೆತವನ್ನ ದಾಖಲಿಸುವ ಪ್ರಯತ್ನದಲ್ಲಿ ಸ್ವಸ್ತಿಕ್. ತಡೆದ ಮೊತ್ತ 27, 27. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ತಡೆದ ಮೊತ್ತ 27, 27. ಮುಕ್ತವನ್ನ ಕಂಡಂತ ಓವರ್ಗಳ ಸಂಖ್ಯೆ 3. ಕಂಪ್ಲೀಟ್ ಓವರ್ ನಂಬರ್ 3, ಸ್ಕೋರ್ 27 ವಿತೌಟ್ ಲಾಸ್. ಮೂವತ್ತಾರು ಓಟದ ಅವಶ್ಯಕತೆ ಉಳಿದ 5 ಓವರ್ಗಳ ಮುಂದೆ. 30ಕ್ಕೆ 36. ಒಂದು ಸಿಕ್ಸರ್ ಪದದ ಗತಿ ಬದಲಿಸ್ತದೆ, ಒಂದು ಹುದ್ದರಿ ಪದದ ಚಿತ್ರಣವನ್ನೇ ಬದಲಿಸ್ತದೆ. इतर रिवर्स शॉट. मोहन एसेता चेंडिगे डायरेक्ट हिट. थर्ड अंपायर का डिसीजन पेंडिंग. ಬಹಳಷ್ಟು ಉತ್ತಮ ಪ್ರಯತ್ನವನ್ನ ಲೋಕಿ ಮಾಡಿದ್ರು. ಥರ್ಡ್ ಅಂಪೈರ್ ಡಿಸಿಷನ್ ಯಾವ ರೀತಿ ಬರ್ತದ ಕಾದು ನೋಡಬೇಕಾಗಿದೆ. ಈ ಪಂದ್ಯಾಟದ ಛಾಯಾಚಿತ್ರನ ಸೆರೆ ಹಿಡಿತಾ ಇದೆ ಡ್ರೋನ್ ಮುತಾಫ್. ನಾಟ್ ಔಟ್ ಎನ್ನುವಂತ ಘೋಷಣೆ ಬರ್ತಾ ಇದೆ. ಒಂದು ಓಟದ ಸೇರ್ಪಡೆ, ಅವಳಿ ಓಟದ ಪೂರೈಕೆ ಆಗ್ತಾ ಇದೆ. ತಡೆದ ಮೊತ್ತ 31. ಈ ತನ್ಮಧ್ಯೆ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ.
ನೋ ಬಾಲ್, ನೋ ಬಾಲ್ ಘೋಷಣೆ ಆಗ್ತಾ ಇದೆ. +1 ಎರಡು ಓಟದ ಹೆಚ್ಚುವರಿಯ ಸೇರ್ಪಡೆ. ನೋ ಬಾಲ್ ನ ಫ್ರೀ ಹಿಟ್ಟಿನ ಲಾಭ ಪಡಿತಾರೆ ನೋಡ್ಬೇಕಾಯ್ತು. ಮೊತ್ತ ಈಗಾಗಲೇ 33, 33. ಸ್ಟ್ರೈಕರ್ ವಿಭಾಗದಲ್ಲಿ ಅಕ್ಷಯ್, ನಾಶಕರ ವಿಭಾಗದಲ್ಲಿ ಸ್ವಸ್ತಿಕ್, ಗೋಟಗಳ ಹಿಂದೆ ನಿತಿನ್, ಪಾಯಿಂಟ್ ವಿಭಾಗದಲ್ಲಿ ಫಾರೂಕ್. ಈ ಬಾಲ್ ಶೋಧ ಮತ್ತು ಹೊಡೆತ ಮಿಡಿಕಡಿ ಭಾಗದಲ್ಲಿ ಒಂದು ಓಟದ ಹೆಚ್ಚುವರಿ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. 34, 34. ನಾಲ್ಕನೇ ಓವರ್ನ ಚಾಲ್ತಿಯಲ್ಲಿ ಈ ಬಾರಿ ಎಸೆತ ಚೆಂಡಿಗೆ ಬಾಲ್ ಸುತ್ತಮುತ್ತ ಎಸೆತ ಒಂದು ಓಟದ ಹೆಚ್ಚುವರಿ ಸೇರ್ಪಡೆ ಅಕ್ಷಯ್ ಖಾತೆಗೆ, ಸ್ವಸ್ತಿಕ್ ಖಾತೆಗೆ. ಕೊನೆ 2 ಎಸೆತಗಳು ಬಾಕಿ ಇದೆ. ಮತ್ತೆ 5ನೇ ಬಾರಿ ಮೋಹನ್. 35. ಸ್ಟ್ರೈಕರ್ ವಿಭಾಗದಲ್ಲಿ ಅಕ್ಷಯ್, ನಾಶಕರ ವಿಭಾಗದಲ್ಲಿ ಸ್ವಸ್ತಿಕ್. ರಾಜ್ಯ ಕಂಡ 2 ಪ್ರತಿಷ್ಠಿತ ಆಟಗಾರರು ಒಂದೇ ತಂಡದಲ್ಲಿ ಆಟವನ್ನು ಆಡ್ತಾ ಇದ್ದಾರೆ. ಬಹಳ ಸುತ್ತಮುತ್ತ ಎಸೆತ ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ಕೊನೆಯ ಬಾರಿ ತಡ ಮೊತ್ತ 36, 36. ಈ ತರಹದ ಎಸೆತ ಚೆಂಡು ಬಾಲ್ ಸುತ್ತಮುತ್ತ ಹೊಡೆತ ಪಾಯಿಂಟ್ ಮತ್ತು ಗಾಲಿ ನಡುವೆ ಒಂದು ಓಟದ ಹೆಚ್ಚುವರಿ ಸೇರ್ಪಡೆ. ಮುಕ್ತಾವರ ಕಂಡಂತ ಓವರ್ಗಳ ಸಂಖ್ಯೆ 4. ದ ಕಂಪ್ಲೀಷನ್ ಓವರ್ ನಂಬರ್ 4. ಸ್ಕೋರ್ 37. 24 ಎಸೆತ, 26 ಓಟದ ಅವಶ್ಯಕತೆ.
ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಲೋಕಿ. ಉತ್ತಮ ರೀತಿಯ ಎಸೆತ, ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆಯನ್ನ ಕಂಡುಕೊಳ್ತಾ ಇದೆ. 23-25, 23-25. ಬಾಲ್ ಟು ಬಾಲ್ ಮ್ಯಾಚ್ ಇದೆ, ನೆಕ್ ಟು ನೆಕ್ ಫೈಟ್ ಇದೆ, ಕುತೂಹಲಕಾರಿ ಪಂದ್ಯಾಟ ಕಲ್ಪತರು ಕ್ರೀಡಾಂಗಣದಲ್ಲಿ ನಡೀತಾ ಇದೆ PSY ಕಪ್ಗಾಗಿ. ಮತ್ತೆ ಲೋಕಿ ಬಹಳಷ್ಟು ಉತ್ತಮ ರೀತಿಯ ಒಂದು ಪ್ಲಾನ್ ಆಟವನ್ನು ಆಡ್ತಾ ಇದೆ. ಲೆಕ್ಕಾಚಾರದ ಆಟ, ಕ್ಯಾಲ್ಕುಲೇಟ್ ಮೈಂಡೆಡ್ ಗೇಮ್. ಸುಂದರತೆ ಹೊಡೆತ ಮಿಡುಕಡಿ ಭಾಗದಲ್ಲಿ ಒಂದು ಓಟದ ಹೆಚ್ಚುವರಿ ಸೇರ್ಪಡೆ, ಅವಳಿ ಓಟ ಪೂರೈಸುವಂತ ಪ್ರಯತ್ನ, ಪೂರೈಕೆಯೂ ಕೂಡ. ಇಪ್ಪತ್ತ 22-23 ಹುದ್ದರಿಗಳ ಅವಶ್ಯಕತೆ ಮೆಟ್ರೋಗಿದೆ. ಪಾರ್ಟ್ನರ್ಶಿಪ್ ಬಿಲ್ಡಪ್ ಮಾಡುವಂತ ಅವಶ್ಯಕತೆ ಕ್ಲಾಸಿಕ್ ಇದೆ. ದಾಂಡು ಚೆಂಡಿನ ಸಮರ ಸಾಗ್ತಾ ಇದೆ PSY ಕಪ್ಗಾಗಿ. ಈ ಪಂದ್ಯದ ನೇರ ಪ್ರಸಾರವನ್ನು ಮಾಡ್ತಾ ಇದೆ ಎಂ ಸ್ಪೋರ್ಟ್ಸ್. ಬಹಳ ಸುತ್ತಮುತ್ತ ಎಸೆತ, ರನ್ ಔಟ್ ಮಾಡುವಂತ ಪ್ರಯತ್ನ, ಒಂದೋಟದ ಸೇರ್ಪಡೆ. ಈಚ್ ಅಂಡ್ ಎವರಿ ಬಾಲ್ ಓಟಗಳು ಬರ್ತಾ ಇದೆ, ಪ್ರತಿ ಎಸೆತಕ್ಕೆ ಓಟಗಳು ಬರ್ತಾ ಇದೆ. ಲೆಕ್ಕಾಚಾರದ ಆಟ ಆಡ್ತಾ ಇದ್ದಾರೆ, ಬಹುಶಃ ಪ್ಲಾಂಟ್ ಗೇಮ್ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಪಾರ್ಟ್ನರ್ಶಿಪ್ ಬಿಲ್ಡಪ್ ಆಗ್ತಾ, ಜೊತೆ ಆಟ ಮುಂದುವರಿಕೆಯನ್ನು ಕಾಡ್ತಾ ಇದೆ. ಭದ್ರ ಅಡಿಪಾಯವಾಗ್ತಾ, ಚೈತನ್ಯ ರೂವಾರಿ ಆಗ್ತಾ ಇದ್ದಾರೆ. ಎರಡು ಆಟಗಾರರು ಅಕ್ಷಯ್ ಹಾಗೂ ಸ್ವಸ್ತಿಕ್. ಉತ್ತಮ ರೀತಿಯ ಎಸೆತ, ಗುಡಿಸುವಂತ ಪ್ರಯತ್ನ, ಸಫಲತೆಯನ್ನು ಕಾಡ್ತಾ ಇಲ್ಲ. ಬಹಳ ಸುತ್ತಮುತ್ತ ಎಸೆಗಾರಿಕೆ ಭಾಗದಲ್ಲಿ ದಕ್ಷಿಣ ಕನ್ನಡ ಮೂಲದ ಅನುಭವಿ ಎಸೆತಗಾರ, ಯುವ ಎಸೆತಗಾರ, ಇತ್ತೀಚಿನ ದಿನಗಳಲ್ಲಿ ಜೈ ಕರ್ನಾಟಕ ಪಾಲಾದ ಆಟಗಾರ ಲೋಕಿ ಪುತ್ತೂರು. ಮತ್ತೆ ಲೋಕಿ ಸ್ವಸ್ತಿಕೆ. ಶಾರ್ಟ್ ಆಗಿ ಬಿದ್ದ ಚೆಂಡು, ಒಂದು ಓಟದ ಸೇರ್ಪಡೆಯನ್ನು ಕಾಡ್ತಾ ಇದೆ. ರನ್ ಔಟ್ ಮಾಡುವಂತಹ ಪ್ರಯತ್ನ, ಎರಡು ಓಟದ ಪೂರೈಕೆ. ಡೈರೆಕ್ಟ್ ಹಿಟ್ ಆದ್ರೂ ಕೂಡ ಸ್ವಸ್ಥಾನದಲ್ಲಿ ಅಚಲವಾಗಿದ್ದಾರೆ ಅಲ್ಲಿನ ಆಟಗಾರರು. ಎರಡು ಓಟದ ಹೆಚ್ಚುವರಿ ಸೇರ್ಪಡೆ ದಾಂಡಿಗ ಸ್ವಸ್ತಿಕ್ ಪಾಲಾಗ್ತಾ ಇದೆ. ಓಟದ ಅವಶ್ಯಕತೆ, ಮೊತ್ತ 43. ಮತ್ತೆ ಲೋಕಿ ಬಹಳ ಸುತ್ತಮುತ್ತ ಎಸೆತ, ಪಾಯಿಂಟ್ ಬಾಗಿ ತಳ್ಳಿದ್ರು. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ, 44. ಮುಕ್ತಾಯವನ್ನು ಕಂಡಂತ ಓವರ್ಗಳ ಸಂಖ್ಯೆ 5. 18 ಎಸೆತ, 19 ಓಟದ ಅವಶ್ಯಕತೆ. 18-19. ಕುತೂಹಲಕಾರಿ ಪಂದ್ಯ, ಕ್ರೂಷಿಯಲ್ ಮ್ಯಾಚ್. ಪ್ರೇಕ್ಷಕರನ್ನು ಕೂಡ ರೋಮಾಂಚನಗೊಳಿಸುವಂತಹ ಪಂದ್ಯ, ರೋಚಕತೆಯ ಪಂದ್ಯ. ಈಗಾಗಲೇ 2 ಬಾರಿ ಅಂಕಣ ಒಳಭಾಗದಲ್ಲಿ ಕ್ಲಾಸಿಕ್ ಆಟಗಾರರು ಹೋಗಿದ್ದಾರೆ. ಸಾಗರ್ ಭಂಡಾರಿ, ಥರ್ಡ್ ಅಂಡ್ ಫೈನಲ್ ವಾರ್ನಿಂಗ್. ಈ ಹಿಂದಿನ ಪಂದ್ಯದಲ್ಲಿ ಮೆಟ್ರೋದ ಆಟಗಾರರು 5 ಬಾರಿ ಅಂಕಣಕ್ಕೆ ಪ್ರವೇಶವನ್ನು ಮಾಡಿದ್ರು ತಮ್ಮ ಲೀಗ್ ಮಾದರಿ ಪಂದ್ಯಾಟದಲ್ಲಿ. ಈಗ ಸಾಗರ್ ಭಂಡಾರಿ ಆ ದಾಖಲೆ ಮುರಿಯುವ ಅವಕಾಶ ಇದೆ. ಸಾಗರ್ 3ನೇ ಬಾರಿ ಬಹುಶಃ ಅವರು 2000 ಫೈನಿಗೆ ಹಕ್ಕುದಾರರಾಗ್ತಾರೆ. 18-19, 18 balls 19 runs.
ಎಸೆಗಾರಿಕೆ ಭಾಗದಲ್ಲಿ ಫಾರೂಕ್. ಈ ತನ್ಮಧ್ಯೆ ವೈಡ್ ಬಾಲ್. ಅಕ್ರಮ ಎಸೆತದ ಸೂಚನೆ. 17ಕ್ಕೆ 18. 17-18. ಮತ್ತೆ ಫಾರೂಕ್ ಸ್ವಸ್ತಿಕ್ಗೆ. ಈ ತನ್ಮಧ್ಯೆ ರಿವರ್ಸ್ ಶಾಟ್ ಮಾಡುವಂತ ಪ್ರಯತ್ನ. ಒಂದು ಓಟದ ಸೇರ್ಪಡೆ. 16-17. ಎಂಸಿಸಿ ತಿಪಟೂರ್ ಮುಂದಿನ ಪಂದ್ಯಕ್ಕೆ ರೆಡಿ ಇರಬೇಕು. ಕೇವಲ 5 ನಿಮಿಷಗಳ ಬ್ರೇಕ್ ಇರ್ತದೆ. ಈ ತನ್ಮಧ್ಯೆ ಬಾಳ ಸುತ್ತಮುತ್ತ ಹೊಡೆತ. ಒಂದೋಟದ ಸೇರ್ಪಡೆ. ಅವಳಿ ಓಟ ಪೂರೈಸುವಂತ ಪ್ರಯತ್ನ ಸಫಲತೆ ಕಾಡ್ತಾ ಇಲ್ಲ. ಪೂರೈಕೆಯೂ ಕೂಡ. ಮತ್ತೆ ಫಾರೂಕ್. ಹದಿನೈದಕ್ಕೆ 15. ಈ ತನ್ಮಧ್ಯೆ ಸದ್ಯ ಚೆಂಡು ಲಾಂಗಾನಿ ಭಾಗದಲ್ಲಿ ಒಂದೋಟದ ಹೆಚ್ಚುವರಿ ಸೇರ್ಪಡೆ. ಎರಡನೇ ಓಟ ಪೂರೈಸುವಂತ ಪ್ರಯತ್ನ. ಪೂರೈಕೆಯೂ ಕೂಡ. 14ಕ್ಕೆ 13. 14-13. ಇನ್ನು ಕೂಡ ಬರ ಸಿಡಿಲ ಆಟಗಾರ ಹೊಂದಿಕೊಂಡಂತ ತಿಪಟೂರಿನ ತಂಡ. ಕ್ಲಾಸಿಕ್. ಇನ್ನು ಕೂಡ ಸಾಗರ್ ಭಂಡಾರಿ ಬರಬೇಕಷ್ಟೇ. ವಾಸು ಪ್ರಕಾಶ್ ಬರಬೇಕಷ್ಟೇ. ರಘು ಟಿಎನ್ ಬರಬೇಕಷ್ಟೇ. ಚಿರಂತನ ಆಟ ಆಡಬೇಕಷ್ಟೇ. ಬಹಳಷ್ಟು ದಾಂಡಿಗೆ ದಂಡನೆ ಹೊಂದಿಕೊಂಡಂತ ಕ್ಲಾಸಿಕ್ ಬಹುಶಃ ಫೈನಲ್ ಲಗ್ಗೆ ಇಡುವ ಸ್ಪಷ್ಟ ಸೂಚನೆಗಳನ್ನು ನೀಡುತ್ತಾ ಇದೆ. ಹುದ್ದರ್ ನಷ್ಟವಿಲ್ಲದೆ ಅಂಕಣ ಒಳಭಾಗದಲ್ಲಿ ರಾಜ್ಯದ ಪ್ರತಿಷ್ಠಿತ 2 ಆಟಗಾರರು ಆಡ್ತಾ ಇದ್ದಾರೆ. ಒಂದೆಡೆ ಸ್ವಸ್ತಿಕ್, ಇನ್ನೊಂದೆಡೆ ಅಕ್ಷಯ್. ಈ ತನ್ಮಧ್ಯೆ ರಿವರ್ಸ್ ಶಾಟ್ ಮಾಡುವಂತ ಪ್ರಯತ್ನ. ಮತ್ತೊಂದು ಓಟದ ಹೆಚ್ಚುವರಿಯ ಸೇರ್ಪಡೆ. 13ಕ್ಕೆ 12. 13-12. ಮೆಟ್ರೋ ಜಯ ದಾಖಲಿಸಬೇಕಾದ್ರೆ ಬಹುಶಃ ತ್ವರಿತ ಗತಿಯಲ್ಲಿ 2ರಿಂದ 3 ಹುದ್ದಾರಿ ಪಡೆದರೆ ಮಾತ್ರ ಮೆಟ್ರೋಗೆ ಇನ್ನು ಫೈನಲ್ಗೆ ಅವಕಾಶ ಇದೆ. ಇಲ್ಲದಿದ್ದರೆ ಕ್ಲಾಸಿಕ್ ಆಟವನ್ನು ಆಡ್ತಾ ಇದೆ. ಫೈನಲ್ ಲಗ್ಗೆಡುವ ಸ್ಪಷ್ಟ ಸೂಚನೆಗಳಿದೆ. ಮತ್ತೆ ಒಂದು ಓಟದ ಹೆಚ್ಚುವರಿ ಸೇರ್ಪಡೆ. ಲೆಗ್ ಬೈ ಮುಖೇನ 12 ಎಸೆತ 11 ಓಟದ ಅವಶ್ಯಕತೆ. 12 balls 11 run. ರಾತ್ರಿ 10:30 ಸಮಯ. ಚುಮು ಚಳಿ ತಿಪಟೂರಿನ ಕಲ್ಪತರು ಕ್ರೀಡಾಂಗಣದಲ್ಲಿ. 52 11 ಓಟದ ಅವಶ್ಯಕತೆ.
ಬಹಳಷ್ಟು ಉತ್ತಮವಾದ ರಿವರ್ಸ್ ಶಾಟ್ ಸ್ವಸ್ತಿಕ್ ಮುಖೇನ. ಮೋಹನ್ ಎಸೆಗಾರಿಕೆ ಭಾಗದಲ್ಲಿ ಬೌಂಡನ್ನು ದಾಖಲಿಸ್ತಾ ಇದ್ದಾರೆ. 11 ಎಸೆತ, ಕೇವಲ 7 ಓಟದ ಅವಶ್ಯಕತೆ. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. 10ಕ್ಕೆ 6. ಸುಲಭದ ಜಯದತ್ತ ಸಾಗ್ತಾ ಇದೆ. ಡ್ರೈವರ್ ಸೀಟ್ ನಲ್ಲಿದೆ, ಚಾಲಕನ ಸ್ಥಿತಿಯಲ್ಲಿದೆ. ಈಗಾಗಲೇ ತಿಪ್ಪಟ್ಟೂರಿನ ವಿನಯ್, ಡೇವಿಡ್ ಎಲ್ಲಿದ್ರು ಕೂಡ ಇತ್ತ ಬರಬೇಕು. ನಮ್ಮ ಕಮೆಂಟ್ರಿ ಬಾಕ್ಸ್ ಅಥವಾ ವರದ ನಿಮಗೋಸ್ಕರ ಕಾಯ್ತಾ ಇದ್ದಾರೆ. ಮತ್ತೆರಡು ಓಟದ ಹೆಚ್ಚುವರಿಯ ಸೇರ್ಪಡೆ, ಕೇವಲ 4 ಓಟದ ಅವಶ್ಯಕತೆ. ಒಂದು ಬೌಂಡ್ರಿಯನ್ನ ದಾಖಲಿಸಿದ್ರೆ ಕ್ಲಾಸಿಕ್ ಫೈನಲ್ಗೆ ಲಗ್ಗೆ ಇಡ್ತದೆ. ಮಧ್ಯೆ ಸಜ್ಜ ಚೆಂಡು ತಟ್ಟಿ ಮುಟ್ಟಿ ಓಟವನ್ನು ದಾಖಲಿಸ್ತಾ ಇದ್ದಾರೆ. ಬಹಳ ಸುತ್ತ ಬರುತ್ತೆ, ನೋ ಲಾಸ್ ಆಗಿ ಜಯ ಗಳಿಸುವ ಸಾಧ್ಯತೆ ಇದೆ. ಕೇವಲ 3 ಓಟದ ಅವಶ್ಯಕತೆ. ಲೆಗ್ ಬಾಯ್. ಮತ್ತೆ ಸ್ವಸ್ತಿಕ್ ಅದಾವ ರೀತಿಯಲ್ಲಿ ಇನ್ನಿಂಗ್ಸ್ ಅನ್ನ ಕಂಪ್ಲೀಟ್ ಮಾಡ್ತಾರೆ, ಕಾದು ನೋಡ್ಬೇಕಾಗಿದೆ. ಈ ತನ್ಮಧ್ಯೆ ಕ್ಷಣ ಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಈ ತನ್ಮಧ್ಯೆ ತುರ್ತು ಭೂ ಸ್ಪರ್ಶ. ಒಂದೋಟದ ಸೇರ್ಪಡೆ. 61, ಕೇವಲ 2 ಓಟದ ಅವಶ್ಯಕತೆ. ಕೊನೆಯ ಹಂತದಲ್ಲಿ ಒಂದು ಮೆಟ್ರೋಗೆ ಅವಕಾಶ ಇತ್ತು. ನೋ ಲಾಸ್ ಜಯವನ್ನ ಕಸಿಯುವ ಪ್ರಯತ್ನ, ಆದ್ರೆ ಅಲ್ಲಿ ತುರ್ತು ಭೂ ಸ್ಪರ್ಶವಾಗ್ತಾ ಇದೆ. ಕೇವಲ 2 ಓಟದ ಅವಶ್ಯಕತೆ. ಬಹಳ ಸುತ್ತಮುತ್ತ ಹೊಡೆತ. ತನ್ಮೂಲಕ ಕ್ಲಾಸಿಕ್ ಫೈನಲ್ ಎಂಟ್ರಿ ಆಗ್ತಾ ಇದೆ. ಅಭಿನಂದನೆ ಅರ್ಪಿಸ್ತಾ ಇದ್ದಾವೆ ಕ್ಲಾಸಿಕ್ಗೆ.